ಒಂದ್ ನಿಮಿಷ ನಾನು ಕೊಡ್ತೀನಿ. ಸ್ವಲ್ಪ ಹೇಳಿದ್ರೆ ನಾನು ಬರ್ಕೋತೀನಿ. ಅಲ್ಲ ನಾನು ಕಳಿಸಿದೆ, ಅವರು ಟ್ರೈ ಮಾಡ್ತಾ ಇದ್ದಾರೆ. ಅದೇ ನಂಬರ್ ಕಳಿಸಿ ನೋಡೋಣ ನನಗೆ. ಇಲ್ಲ ನೀವು ಹೇಳ್ತಾರ ಬರೀತೀರಾ? ನೀವು ಬರೀತೀರಾ? 990 ರಾಜೇಶ್ವರಿ ಜಾಯ್ನ್ ಆದ್ರು. 990 ಜಾಯ್ನ್ ಆದ್ರ? ಓಕೆ ಓಕೆ ಓಕೆ. ಹೇಳಿ ಅವ್ರದ 990. 990 ಇವತ್ತು ಏನೆಲ್ಲ ಆಗ್ತಾ ಇದೆ. ಆಮೇಲೆ ಹೇಳ್ಬೇಕು. ನಾನು ಜಾಯ್ನ್ ಆಗಿದ್ದಾರೆ ಆಮೇಲೆ. ಓಕೆ. ಸೊಲೋಮನ್ ಅವರು ಬಂದ್ರ? ಅವರು ಮೋಸ್ಟ್ಲಿ ಬರ್ಲಿಕ್ಕಿಲ್ಲ, ಬಟ್ ಅವ್ರಿಗೆ ಓಕೆ ಸ್ಟಾರ್ಟ್ ಮಾಡೋಣ. ಎಸ್ ಎಸ್ ಎಸ್. ಕ್ರಿಸ್ಟೋಫರ್ ಜಾಯ್ನ್ ಆದ ಸರ್ ಫಸ್ಟ್? ಇಲ್ಲ. ಸರಿ. ಇಲ್ಲಿ ನಮ್ಮವ್ರು ಮಾತ್ರ ಜಾಯ್ನ್ ಆಗಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡೋಣ. ಪ್ರಾರ್ಥನೆ ಆಗಿದೆ. ಈಗ ನಾವು ಹಾಡುಗಳಿಗೆ ಹೋಗೋಣ. 94ನೇ ಸಂಗೀತ, ನಮ್ಮ ಸಭಾ ಸಂಗೀತಗಳಲ್ಲಿ 94ನೇ ಸಂಗೀತ. ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತರಾಗಿದ್ದೇನೆ. ಬೆಳಗಿನ ಜಾವದಲ್ಲಿ ನಮ್ಮ ಆರಾಧನೆಗಾಗಿ 94ನೇ ಸಂಗೀತ, ಕ್ರಿಸ್ತನೊಡನೆಯಲ್ಲಿಯೂ ಅಕ್ಷೇಮವೇ, ಭೂಪ್ರಯಾಣದಲ್ಲಿಯೂ ಆತನೊಡ. ಈ ಹಾಡಿನೊಂದಿಗೆ ಈ ದಿನದ ಪ್ರಾರ್ಥನೆ ಕೂಟವನ್ನ ನಾವು ಪ್ರಾರಂಭ ಮಾಡೋಣ. ಕ್ರಿಸ್ತನೊಡನೆಯಲ್ಲಿಯೂ ಕ್ಷೇಮವೇ, ಭೂಪ್ರಯಾಣದಲ್ಲೂ ಆತನೊಡನೆ, ಆತನಿಲ್ಲದಿರಲು ನನಂಜುವೆ, ಕ್ರಿಸ್ತನೊಡನಿರಲು ಕ್ಷೇಮವೇ, ಎಲ್ಲೆಲ್ಲೂ ಎಂದೆಂದೂ ಅಂಜದಿರುವೆ, ಕ್ರಿಸ್ತನೊಡನಿರಲೆಂದು ಅಂಜೇನು, ಕ್ರಿಸ್ತನಿರಲು ನನ್ನೊಂಟಿಗಾನಲ್ಲ, ಮಿತ್ರರೆನ್ನ ಬಿಟ್ಟರೆಂದು ಆತ ಬಿಡನು, ಆತನ್ ಕಾರಣನನ್ನೆಲ್ಲಿ ಕಾಯಲು, ಆದಿಯಲ್ಲ ಸ್ತೋತ್ರ ಪೂರ್ಣವಾವ, ಎಲ್ಲೆಲ್ಲೂ ಎಂದೆಂದು ಅಂಜದಿರುವೆ, ಕ್ರಿಸ್ತನೊಡನಿರಲು ಕ್ಷೇಮವೇ, ಕ್ರಿಸ್ತನಿರಲೆಂದುವೆ ತೆಮ್ಮುತ್ತಾಲು, ಸುಖ ನಿದ್ರೆಗೈದು ಕಾಸಿಸುವೇನು, ಮುಂದೆ ಎಂದು ನಾನು ಮಾರ್ಗ ತಪ್ಪೇನು, ಕ್ರಿಸ್ತನಿರಲೆಂದು ಸುಖವಾಸವೇ, ಎಲ್ಲೆಲ್ಲೂ ಎಂದೆಂದು ಅಂಜದಿರುವೆ, ಕ್ರಿಸ್ತನೊಡನಿರಲು ಕ್ಷೇಮವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಪ್ರಾರ್ಥನಾ ಕೂಟಕ್ಕೆ ಹೋಗುವಾಗೆ ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಶಿಷ್ಯರು ಕ್ರಿಸ್ತನ ಬಳಿಗೆ ಬಂದು, ಸ್ವಾಮಿ ನಮಗೆ ಯೋಹಾನನ ಶಿಷ್ಯರ ಹಾಗೆ ಪ್ರಾರ್ಥನೆ ಮಾಡುವುದನ್ನ ನಮಗೂ ಕಲಿಸು ಎಂಬುದಾಗಿ ಕೇಳ್ಕೊಂತ, ಆಗ ಸ್ವಾಮಿ ಪ್ರಾರ್ಥನೆಯ ಕುರಿತಾಗಿ ಅವರಿಗೆ ಸಂದೇಶವನ್ನ ತಿಳಿಸ್ತಾರೆ ಮತ್ತು ಪ್ರಾರ್ಥನೆಯ ಉದ್ದೇಶ ಮತ್ತು ವಿಧಾನಗಳನ್ನ ಅವರಿಗೆ ಬೋಧಿಸುವಂತವರಾಗಿದ್ದಾರೆ.
ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಇಂಪಾಗಿ ಆತನಿಗೆ ಮಧುರವಾದ ಮಾತುಗಳಿಂದ ಪರಿಶುದ್ಧವಾದಂತ ಭಾವನೆಗಳಿಂದ ದೇವರ ಇಚ್ಛೆಯನ್ನು ಅರಿತು ಆತನಿಗೆ ಮೆಚ್ಚುಗೆಯಾದಂತ ಕಾರ್ಯಗಳ ಕುರಿತಾಗಿ ಆತನಿಗೆ ತಿಳಿಸುವಂಥದ್ದು, ಅದಕ್ಕಾಗಿ ಬೇಕಾದಂತ ಸಹಾಯವನ್ನ ಬೇಡುವಂತ ದೇವರು ಅವರಿಗೆ ಈ ವಿಷಯವನ್ನ ತಿಳಿಸ್ತಾರೆ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನು ಅಗತ್ಯವೆಂದು ಆತನಿಗೆ ತಿಳಿಯುತ್ತದೆ. ಪ್ರತಿಯೊಬ್ಬ ಮಾನವನಿಗೂ ಬೇಕಾದಂತೂ ಏನು ಎಂಬುದನ್ನ ದೇವರು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಮತ್ತು ನಾವು ಪ್ರಾರ್ಥನೆ ಮಾಡದ ಮೇಲೆ ಕೊಡಬೇಕೆಂಬುದಾಗಿ ಆತನಲ್ಲಿ ಯಾವ ರೀತಿಯಾದಂತ ಉದ್ದೇಶವೂ ಇಲ್ಲ. ಆತನು ಮಾನವನ ಜೀವಿತಕ್ಕೆ ಬೇಕಾದೆಲ್ಲವನ್ನು ಸವರಿಸಿ ಇಟ್ಟಿದ್ದಾನೆ ಮತ್ತು ಒದಗಿಸಿ ಕೊಡುವಂತವನಾಗಿದ್ದಾನೆ. ಇರುವೆಯಿಂದ ಹಿಡಿದು ಆನೆಯ ತನಕ ಪ್ರತಿದಿನವೂ ಅವುಗಳ ಹೊಟ್ಟೆಯನ್ನ ಆತನು ತುಂಬಿಸ್ತಾನೆ. ಆಕಾಶದ ಪಕ್ಷಿಗಳನ್ನ ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದ್ರೆ ಒಂದು ದಿವಸವಾದ್ರೂ ಅವು ಉಪವಾಸ ಇರುವುದಿಲ್ಲ. ಅವುಗಳಿಗೆ ಬೇಕಾದ ಊಟವನ್ನ ದೇವರು ಸಿದ್ಧ ಮಾಡಿದ್ದಾನೆ, ಒದಗಿಸ್ಕೊಳ್ತಾನೆ. ಮನುಷ್ಯರು ನೀವು ಪಕ್ಷಿಗಳಿಗಿಂತ ಪ್ರಾಣಿಗಳಿಗಿಂತ ಎಷ್ಟೋ ಮಿಗಿಲಾದವರು, ನಿಮ್ಮನ್ನ ಅವುಗಳಿಗಿಂತ ಹೆಚ್ಚಾಗಿ ಉಡಿಸಿ ತುಡಿಸುವನಲ್ಲವೋ. ಸ್ವಾಮಿ ಪ್ರಾಣಿ ಪಕ್ಷಿಗಳಿಗಿಂತ ವಿಶೇಷವಾಗಿ ನಮ್ಮನ್ನ ಪ್ರೀತಿಸುವುದು ಅಷ್ಟೇ ಅಲ್ಲ, ಗೌರವಿಸ್ತಾನೆ. ನಮ್ಮನ್ನ ಹೆಚ್ಚಿನ ಕಾಳಜಿಯಿಂದಲೂ ನೋಡ್ತಾನೆ. ಅದರಿಂದ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಹುಲ್ಲಿಗೆ ಅವುಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕಾಗಿ ಅವುಗಳಿಗಿಂತ ಹೆಚ್ಚಾದಂತ ಒಂದು ಕೃಪೆಯನ್ನು ನಮ್ಮ ಮೇಲಿಟ್ಟು ನಮಗೆ ಬೇಕಾದದ್ದನ್ನ ಒದಗಿಸಿಕೊಡುವಂತ. ಹಾಗಾದ್ರೆ ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಬೇಡಿಕೊಳ್ಳಿರಿ, ತಟ್ಟಿರಿ, ನಿಮಗೆ ಎತ್ತಿರಿ. ಯೇಸು ಸ್ವಾಮಿ ತಾನೇ ಹೋಗಿ ದೇವರ ಜೊತೆಯಲ್ಲಿ ಅಂಗಲಾಚಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಿದ್ರು. ಏನಕ್ಕೆ ಪ್ರಾರ್ಥನೆ ಅಂತಕ್ಕಂತ ಈ ಒಂದು ವಿಷಯ ಯಾಕೆ ದೇವರು ಇದನ್ನ ಯಾಕೆ ಬಯಸ್ತಾನೆ? ಈ ಯೋಚನೆಗಳನ್ನ, ಈ ಸತ್ಯವನ್ನ ಅವರಿಗೆ ತಿಳಿಯಪಡಿಸ್ತಾನೆ. ಇಲ್ಲಿ ಆತನು ಹೇಳ್ತಾನೆ 5ನೇ ವಚನದಲ್ಲಿ 6ನೇ ಅಧ್ಯಾಯ, ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಇದು ಸದ್ದುಕಾಯರು, ಫರಿಸಾಯರು ಜನರ ಗಮನವನ್ನ ಸೆಳೆದು ಅವರ ಮುಂದೆ ತಾವು ಭಕ್ತಿವಂತರು ಎಂಬುದಾಗಿ ತೋರಿಸ್ಕೊಂಡು ಘನತೆ ಗೌರವವನ್ನು ಪಡ್ಕೊಳ್ಳೋದಕ್ಕೆ ಆ ಕಾಲದಲ್ಲಿ ಅವರು ಮಾಡ್ತಿದ್ರು. ಅದನ್ನ ಕುರಿತು ಇಲ್ಲಿ ಮಾತಾಡ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿರುವ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನೆ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಈ ವಿಷಯ ಪ್ರಾರ್ಥನೆ ಮಾಡುವಂತ ದೇವರ ಮಕ್ಕಳಿಗೆ ಗೊತ್ತಾಗ್ತದೆ. ನಾವು ಪ್ರಾರ್ಥನೆ ಮಾಡುವಾಗ ಈ ಉದ್ದೇಶ ನಮ್ಗೆ ಇರೋದಿಲ್ಲ. ಆದ್ರೆ ಅನವಶ್ಯಕವಾದಂತ ಮಾತುಗಳನ್ನ ನಾವು ಸೇರಿಸಿ ಉದ್ದವಾದ ಪ್ರಾರ್ಥನೆಗಳನ್ನ ಮಾಡುವುದರಿಂದ ಸಮಯವನ್ನ ವ್ಯರ್ಥ ಮಾಡ್ತೀವಿ ಹೊರತು ದೇವರಿಗೆ ನಾವು ಏನನ್ನು ಅರ್ಥ ಮಾಡಿಕೊಡ್ಲಿಕ್ಕೆ ಆಗ. ನಮ್ಮ ಪ್ರಾರ್ಥನೆ
ದೇವರಿಗೆ ಮೆಚ್ಚುಗೆ ಆಗಿರುವ ಪ್ರಾರ್ಥನೆ ಆಗಿದೆ. ಆದ್ರೆ ಅದು ಸಂಕ್ಷಿಪ್ತವಾಗಿದೆ. ಅಷ್ಟು ಪ್ರಾರ್ಥನೆಯಲ್ಲಿಯೇ ದೇವರಿಗೆ ಮೆಚ್ಚುಗೆಯಾದಂತ ಎಲ್ಲಾ ವಿಷಯಗಳು ಬಂದಿರಬೇಕು. ಅಷ್ಟು ಸಾಕು. ಅದನ್ನ ಸ್ವಾಮಿಯಲ್ಲಿ ತಿಳಿಸ್ತಾನೆ. ಆ ಪ್ರಾರ್ಥನೆಯಿಂದ ಅಂತ ಪ್ರಾರ್ಥನೆ ಅವರಿಗೆ ಕಲಿಸ್ತಾನೆ. ನೋಡೋಣ 10ನೇ ವಚನದಲ್ಲಿ ಏನನ್ನ ತಿಳಿಸ್ತಾನೆ. ಅದನ್ನ ನಾವು ಮಾಡ್ತಾ ಇದ್ದೀವಿ, ಬಾಯಿಪಾಠವಾಗಿದೆ. ಆದ್ರೆ ಅದರ ಮಹತ್ವವನ್ನ ಮಾತ್ರ ನಮ್ಮನ್ನು ಗ್ರಹಿಸ್ಕೊಳ್ತಾ ಇಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ನಮ್ಮ ಪ್ರಾರ್ಥನೆಯ ಮೊದಲ ಉದ್ದೇಶ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವುದು. ದೇವರ ಗೌರವವನ್ನ ನಾವು ಉಚ್ಚರಿಸುವಂತ, ಆತನ ಘನತೆಯನ್ನು ಉಚ್ಚರಿಸ್ತಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಆತನ ಮಧುರವಾದಂತಹ ನಾಮವನ್ನ ಭಯಭಕ್ತಿಯಿಂದ ಆತನ ಹೆಸರನ್ನ ತಕ್ಕೊಂಡು ಪ್ರಾರಂಭ ಮಾಡ್ತಕ್ಕಂಥ ಪರಲೋಕದ ನಮ್ಮ ತಂದೆ. ದೇವರೇ ನಮ್ಮ ತಂದೆ, ಪರಲೋಕದ ಇದು ದೇವರ ಘನತೆ, ನಮಗೂ ದೇವರಿಗಿರುವಂತ ಸಂಬಂಧ ಇದನ್ನು ತೋರಿಸ್ತದೆ. ಇದನ್ನ ದೇವರ ಮುಂದೆ ಸಲ್ಲಿಸಬೇಕು. ಸ್ವಾಮಿ, ನಾವು ನಿನ್ನ ಮಕ್ಕಳು, ನೀವು ನನ್ನ ತಂದೆ, ನಮ್ಮ ಸೃಷ್ಟಿಕರ್ತ. ಎರಡನೇದಾಗಿ ಹೇಳ್ತಾನೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಲ್ಲಿ? ಮುಂದೆ ಹೇಳ್ತಾನೆ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ. ಪರಲೋಕದವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಭೂಲೋಕದಲ್ಲಿ ಇರುವಂತವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಯಾಕಂತಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಮಾನವರು ಮಾತ್ರ ದೇವರ ಪ್ರಸನ್ನತೆಯನ್ನ ಕಳ್ಕೊಂಡಿದ್ದಾರೆ, ದೇವರ ಸಂಬಂಧವನ್ನ ಕಳ್ಕೊಂಡಿದ್ದಾರೆ, ದೇವರ ಪ್ರೀತಿಯಿಂದ ಅಗಲಿ ಹೋಗಿದ್ದಾರೆ. ದೇವರ ಕೃಪೆಯನ್ನ ಅವರು ಬಯಸಿ ದೇವರ ಸನ್ನಿಧಾನಕ್ಕೆ ಬರಬೇಕಾಗಿದೆ. ದೇವರ ಕೃಪೆ ಅವರಿಗೆ ಸಿಗಬೇಕಾಗಿದೆ. ಅದು ಪ್ರಾಮುಖ್ಯವಾದಂತ ಸಂಗತಿ. ನಮ್ಮ ಮೊದಲನೆಯ ಕರ್ತವ್ಯ, ನಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಮೆಚ್ಚುಗೆ ಆದದ್ದು ದೇವರ ನಾಮ ಪರಿಶುದ್ಧವೆಂದು ಎಣಿಸಲ್ಪಡುತ್ತದೆ. ದಟ್ ಶುಡ್ ಬಿ ಅವರ್ ಪ್ರೇಯರಿಟಿ. ನಮ್ಮ ಪ್ರಾರ್ಥನೆಯಲ್ಲಿ ಅದು ಬಹಳ ಪ್ರಾಮುಖ್ಯ. ಆದುದರಿಂದ ದೇವರ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಬೇಕಾದದ್ದು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತಂದೆಯಾದ ದೇವರು, ಸೃಷ್ಟಿಕರ್ತನಾದಂತ ದೇವರು, ಆತನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ಭಯಭಕ್ತಿಯುಳ್ಳವನಾಗಿ ಜೀವಿಸಬೇಕು, ತನ್ನ ಸೃಷ್ಟಿಕರ್ತನನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಅದಾಗುವಂತೆ ಕಾರ್ಯ ಮಾಡು. ಅದು ನಮ್ಮ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ನಮಗೆ ಬೇಕಾದದ್ದು 1000 ಇದೆ. ಅದೆಲ್ಲವನ್ನು ದೇವರ ವಾಕ್ಯ ಹೇಳ್ತದೆ, ಅದೆಲ್ಲ ನಿಮಗೆ ಗೊತ್ತು. ಮತ್ತೆ ನೀನು ಕೇಳೋ ತನಕ ನಾನು ಕಾಯೋದು ನೀನು. ನಾನು ಕೊಟ್ಟಿದ್ದೆ. ಆದ್ರೆ ನಿನ್ನ ಪ್ರಾರ್ಥನೆಯಲ್ಲಿ ನನಗೆ ಬೇಕಾಗಿತ್ತು, ನನಗೆ ಮೆಚ್ಚುಗೆಯಾದ ಕಾರ್ಯಗಳ ಬಗ್ಗೆ ನೀನು ಪ್ರಾರ್ಥಿಸಬೇಕು. ನನ್ನ ನಾಮ ಮಹಿಮೆ ಹೊಂದಬೇಕು. ಭೂಲೋಕದಲ್ಲಿ ಆ ಕೆಲಸ ಆಗ್ಬೇಕು. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ಸ್ವಾಮಿ ಎಲ್ಲವನ್ನ ಸಂಕ್ಷಿಪ್ತಗೊಳಿಸಿದ ಈ ಪ್ರಾರ್ಥನೆಯು ನಮ್ಮಲ್ಲಿ ಆಗ್ಬೇಕು. ಆಗ ನಾವು ದೇವರನ್ನ ಮಹಿಮೆಪಡಿಸ್ತೇವೆ, ನಾವು ದೇವರಿಗೆ ಘನತೆ. ನಾವು ಕೇವಲ ಬಾಯಿ ಮಾತಿನಿಂದಲೂ ಪ್ರಾರ್ಥಿಸಬಹುದು, ಆದರೆ ನಮ್ಮೆಲ್ಲ ಪ್ರಾರ್ಥನೆಗೂ ಸದುತ್ತರ ಸಿಗೋದಿಲ್ಲ. ಕಾರಣ, ನೆಪಕ್ಕೆ ದೇವರಿಗೆ ಮಹಿಮೆಯುಳ್ಳ ಕಾರ್ಯಗಳ ಬಗ್ಗೆ ತಿಳುವಳಿಕೆ ಇದೆ, ಈಗ ಗೊತ್ತಾಯ್ತು, ಪ್ರಾರ್ಥನೆ ಮಾಡಿ. ಅದರಿಂದ
ದೇವರಿಗೆ ಫಲ ಏನಾದ್ರೂ ಸಿಗುತ್ತಾ? ಸಿಗಲ್ಲ. ಯಾಕೆ ಸಿಗಲ್ಲ? ಅದನ್ನೇ ಸ್ವಾಮಿ ಸದ್ದುಕಾಯರನ್ನ ಪರಿಸಾಯರನ್ನ ನೋಡಿ ಅವರಿಗೆ ಮಾತುಗಳನ್ನ, ಈ ಜನರು ನನ್ನನ್ನ ಬಾಯಿ ಮಾತಿನಿಂದ ಸನ್ಮಾನಿಸ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ. ಉಪಯೋಗ ಏನು? ಅವರ ಮನಸ್ಸು ನನಗೆ ದೂರವಾಗಿದೆ. ಅಂದ್ರೆ ತಾವೇನು ಪ್ರಾರ್ಥನೆ ಮಾಡ್ತಾರೆ ಅದರ ಬಗ್ಗೆ ಯಾವ ಯೋಚನೆನೂ ಇಲ್ಲ. ಅದಷ್ಟೇ ಅವ್ರ ಕೆಲಸ ಅಂತ ತಿಳ್ಕೊಂಡು ಅದು ನೆರವೇರ್ಬೇಕು. ಯಾರು ನೆರವೇರಿಸ್ಬೇಕು? ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರ ಮುಖಾಂತರನೇ ಅದು ನೆರವೇರ್ಬೇಕು. ಉದಾಹರಣೆಗೆ ಒಬ್ಬ ರೈತ ಮಳೆ ಆಗ್ತದೆ, ಹೋಗಿ ಹೊಲಕ್ಕೆ ಹೋಗಿ ಬೀಜವನ್ನ ಬಿತ್ಬಿಟ್ಟು ಬರ್ತಾನೆ. ಈಗ ಅವನಿಗೆ ಒಳ್ಳೆ ಫಲ ಸಿಗುತ್ತೆ. ದಿನ ಪ್ರಾರ್ಥನೆ ಮಾಡಿದ್ರೆ ಫಲ ಸಿಗುತ್ತಾ? ಬೆಳಿಗ್ಗೆ ಹೋಗ್ಬೇಕು, ಹೊಲದಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಿದ್ದಾನೆ, ಮೊಳಕೆ ಹೊಡೆದಿದೆ, ಪೈರು ಬುದ್ದಿದೆ. ಈಗ ಅದಕ್ಕೆ ಗೊಬ್ಬರ ಹಾಕೋದ್ ಬೇಡವಾ? ಅದಕ್ಕೆ ಕಳೆ ಕೀಳೋದ್ ಬೇಡವಾ? ನೀರ್ ಕಟ್ಟೋದ್ ಬೇಡವಾ? ಅದಕ್ಕೆ ಬೇಕಾದಂತ ಬೇಲಿ ಹಾಕೋದ್ ಬೇಡವಾ? ಕಾಯೋದು ಬೇಡವಾ? ಇದೆಲ್ಲ ಯಾರು ಮಾಡು? ಬಿತ್ಬಿಟ್ಟು ಮನೇಲಿ ಹೋಗಿ ಮಲ್ಕೊಂಡು ಪ್ರೇಯರ್ ಮಾಡಿದ್ರೆ ಬೆಳೆ ಸಿಗೋದು. ನಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಮೆಚ್ಚುಗೆಯಾದಂತ ಪ್ರಾರ್ಥನೆ, ಎಷ್ಟೋ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆ ಇಲ್ಲದಂತ ಪ್ರಾರ್ಥನೆಗಳಾಗಿವೆ. ಹಾಗಾಗಿ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟೊಂದು ಪ್ರಾರ್ಥನೆ ಮಾಡ್ತೀವಿ ನಾವು, ದೇವ್ರು ನನಗೆ ಉತ್ತರನೇ ಕೊಡಲ್ವಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರನೇ ಸಿಗಬೇಕು ಅಲ್ಲ. ಸತ್ಯವಾದಲ್ಲಿ ನಾವು ನೋಡ್ತೀವಿ, ಅನೇಕ ಭಕ್ತರು ಪ್ರಾರ್ಥನೆ ಮಾಡಿದ ತಕ್ಷಣ ಅವರಿಗೆ ಉತ್ತರ ಸಿಕ್ತು. ಯಾಕೆ ಸಿಕ್ತು? ಕಾಯ ವಾಚ ಮನಸ್ಸ, ತನು ಮನ ಧನ, ಆತ್ಮ ಪ್ರಾಣ ಶರೀರ, ಇವು ಮೂರು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಹಂಬಲಿಸ. ನಿಮ್ಮ ಮನಸ್ಸು ಇದ್ದಲ್ಲಿ, ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇರುತ್ತದೆ ಎಂಬುದಾಗಿ ದೇವರಾಗಿ. ನಮ್ಮ ಪ್ರಾರ್ಥನೆ ದೇವರ ರಾಜ್ಯಕ್ಕಾಗಿ ಇರುವಾಗ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು. ಕೆಲಸ ಮಾಡ್ಬೇಕು, ದುಡಿಬೇಕು, ಶ್ರಮೆ ಪಡ್ಬೇಕು. ಅದಕ್ಕಾಗಿ ವ್ಯಯ ಮಾಡಬೇಕು, ನಿದ್ರೆಗೆಡ್ಬೇಕು. ಆಗ ನಮ್ಮ ಪ್ರಾರ್ಥನೆಗೆ ಒಂದು ತೂಕ ಇದೆ. ಬರೀ ಬಾಯಿಂದ ಬರ್ಲಿಲ್ಲ, ಹೃದಯದಿಂದ ಕ್ರಿಯೆಯಿಂದ. ಅದನ್ನ ಯಾಕೊಬ್ಬನು ಬರೀತಾನೆ, ಕ್ರಿಯೆ ಇಲ್ಲದಂತ ನಂಬಿಕೆ ಸತ್ತ ಉಪಯೋಗ ಇಲ್ಲ, ಕ್ರಿಯೆ ಇಲ್ಲದಂತ ಪ್ರಾರ್ಥನೆ ಉಪಯೋಗ ಇಲ್ಲ. ಸ್ವಾಮಿ ಇದನ್ನ ಶಿಷ್ಯರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಕೋಟಿ ಕೋಟಿ ಜನರ ಪ್ರಾರ್ಥನೆ ವ್ಯರ್ಥವಾಗಿ ಹೋಗ್ತಾ ಇದೆ. ಕಾರಣ, ಬರೀ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಒಂದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಅವಶ್ಯಕತೆಗಳು ದೇವ್ರಿಗೆ ಗೊತ್ತಿದೆ, ಅದನ್ನು ಕೊಡ್ತಾರೆ. ಹೌದು, ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಶೋಧನೆಗಳು ಬರ್ತವೆ. ಯಾಕೆ ಬರ್ತವೆ? ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ, ದೇವರಿಗೆ ಮೆಚ್ಚುಗೆ ಆದದ್ದನ್ನ ನಾವು ಬಿಟ್ಬಿಟ್ಟಿದ್ದೀವಿ. ಆಗ ನಾವು ದೇವರ ಹತ್ರ ಹೋಗಿ ಅಂಗಲಾಚಿ ಪ್ರೇಯರ್ ಮಾಡ್ತೇವೆ. ನಮ್ಮ ಕೊರತೆಗಳು ಕಮ್ಮಿ ಆದಾಗ, ನಮ್ಮ ಅವಶ್ಯಕತೆಗಳು ಕಡಿಮೆ ಆದಾಗ ಈ ಸಮಸ್ಯೆಗಳು ಬರ್ತವೆ. ಅನಾರೋಗ್ಯ ಆದಾಗ ಊಟ ಮಾಡಕ್ಕಾಗಲ್ಲ, ಕೆಲಸ ಮಾಡಕ್ಕಾಗೋದಿಲ್ಲ, ನಿದ್ರೆ ಮಾಡಕ್ಕಾಗೋದಿಲ್ಲ. ಇದನ್ನೆಲ್ಲ ದೇವ್ರು ಮೊದ್ಲೇ ಕೊಟ್ಟಿದ್ದಾನೆ. ಆದ್ರೆ ಇವುಗಳೆಲ್ಲವನ್ನ ದೇವ್ರು ಮೊದ್ಲೇ ನಮಗ್ ಕೊಟ್ಟಿರೋದಿಲ್ಲ. ಇದನ್ನ ಕೊಟ್ಟಿರ್ತಕ್ಕಂಥ ದೇವರಿಗೆ, ಆತನ ಮಹಿಮೆಗಾಗಿ ನಾವು ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಲಿಲ್ಲ. ಅದಕ್ಕೋಸ್ಕರ ನಾವು ಅವುಗಳಿಗಾಗಿ ಮತ್ತೆ ಅಂಗಳಾಚಿ ಬೀಳುವ ಆಯ್ತು. ಕೊರತೆ ಬಂತು, ಬಡತನ ಬಂತು, ಸಮಸ್ಯೆ ಬಂತು, ಶೂನ್ಯ ಬಂತು. ಇದನ್ನ ಎದುರಿಸಬೇಕಾಗಿ
ನಮ್ಮ ಗಮನವನ್ನ ಆತನ ಕಡೆಗೆ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಈಗ ತಿರುಗಿ ಅವುಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಸ್ವಸ್ಥನೂ ಮಾಡ್ತಾನೆ, ನಮ್ಮನ್ನು ಆಶೀರ್ವಾದನೂ ಮಾಡ್ತಾನೆ, ಇವುಗಳನ್ನು ಮಾಡ್ತಾನೆ. ತಿರುಗಿ ನಾವು ಹೋಗಿ ಅದೇ ಗೂಡು ಸೇರ್ಕೋಬಹುದು. ಬಾಗಿಲು ತೆರೆದೇ ಹೃದಯದ ಬಾಗಿಲನ್ನ ತಟ್ಟುತ್ತಾ ನಿಂತಿದ್ದೇನೆ. ಯಾರನ್ನ ಕಳುಹಿಸಲಿ? ಯಾರೋ ಸುವಾರ್ತೆ ಸಾರ್ತಾರೆ, ನನ್ನ ಪರವಾಗಿ ಯಾರು ಮಾತಾಡ್ತಾರೆ? ನಾಶವಾಗ್ತಿರೋ ಆತ್ಮಗಳನ್ನ ಯಾರು ರಕ್ಷಣೆ ಮಾಡ್ತಾರೆ? ಹೋಗು ಸ್ವಾಮಿ, ಸಾಕಷ್ಟು ಜನ ಇದ್ದಾರೆ, ಯಾರು ಮಾಡ್ತಾರೆ, ನಾನೇ ಇದ್ದೇನೆ ಆ ಭೂಮಿ ಮೇಲೆ. ನನ್ನ ಪಾಡಿ ನಾನು ಚೆನ್ನಾಗಿರುವಾಗ ಆರಾಮಾಗಿ ನಿದ್ದೆ ಮಾಡ್ತೇನೆ. ದೇವ್ರ ರಾಜ್ಯದ ಬಗ್ಗೆ, ಸೇವೆ ಬಗ್ಗೆ ಯಾವ ಯೋಚನೆಗಳು ಇಲ್ಲ. ಅನೇಕರ ಕ್ರೈಸ್ತ ಜೀವಿತದಲ್ಲಿ ಇದ್ದಾರೆ. ಸ್ವಾಮಿ ಅಂತಂದ್ರೆ ಒಳ್ಳೇದ್ ಬೇಕು, ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ದೇವರು. ನಮಗ್ ಕಷ್ಟ ಬಂದಾಗ್ಬೇಕು, ಶೋಧನೆ ಬಂದಾಗ್ಬೇಕು, ಸಮಸ್ಯೆ ಬಂದಾಗ್ಬೇಕು, ಅಂದ್ರೆ ನಾವು ಸಂತೋಷವಾಗಿರೋದು ದೇವ್ರು ಬೇಕು. ದೇವ್ರ ಸಂತೋಷಕ್ಕಾಗಿ ನಾನೇನು ಮಾಡಲ್ಲ. ಸ್ವಾಮಿ ಭೂಮಿ ಮೇಲೆ ಶಿಷ್ಯರಿಗೆ ಮಾತುಗಳನ್ನ ತಿಳಿಸ್ತಾನೆ, ಈ ವಿಷಯಗಳನ್ನ ಗಮನಿಸ್ತಾನೆ. ಶಿಷ್ಯರು ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ ಮೇಲೆ ಅವ್ರು ಮಾಡಿದ್ದೇವೆ, ತಮಗಾಗಿ ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಟ್ರು. ಇವ್ರ ಚಿತ್ತವನ್ನ ನೆರವೇರಿಸೋಕೆ ಶುರು ಮಾಡೋದು. ಎಲ್ಲನ ಬಿಟ್ಟು ಹಳ್ಳಿಗಳಿಗೆ ಹೋದ್ರು, ಗುಡಿ ಗುಂಡಾರಗಳಲ್ಲಿ ಮಲ್ಕೊಂಡ್ರು, ಗಿಡದ ಕೆಳಗಡೆ ಮಲ್ಕೊಂಡ್ರು. ಅನ್ನ, ನೀರು, ಊಟ, ಉಪವಾಸ ಇವುಗಳ ಬಗ್ಗೆ ಚಿಂತೆ ಮಾಡ್ಲಿಲ್ಲ. ಅದನ್ನೆಲ್ಲ ದೇವ್ರ ಮೇಲೆ ಹಾಕೋದ್ರು. ದೇವರ ಸೇವೆ ಮಾಡ್ತಾ ಹೋದ್ರು, ದೇವರ ರಾಜ್ಯಕ್ಕಾಗಿ ದುಡಿದ್ರು. ದೇವರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಂಡ ಮೇಲೆ ಅದಕ್ಕೆ ಸ್ಪಂದಿಸ್ಬೇಕಾಗ್ತದೆ. ಅದಕ್ಕೆ ಸ್ಪಂದಿಸುವಂತ ಕೆಲಸ ನಮ್ಮಲ್ಲಿ ಪ್ರಾರಂಭ ಆದ್ರೆ ದೇವರ ಚಿತ್ತ ನೆರವೇರ್ತದೆ. ದೇವರ ಚಿತ್ತ ನೆರವೇರುವಾಗ ನಿಶ್ಚಯವಾಗಿ ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಹೇಳ್ತಾನೆ. ಸ್ವಾಮಿ 11ನೇ ವರ್ಷದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಅದಷ್ಟೇ ನಮಗೆ ಬೇಕಾಗಿರೋದು. ಮನುಷ್ಯನಿಗೆ ಬೇಕಾಗಿರೋದು ತಿಮೋತಿ ಬರೀತಾನೆ, ನಮಗೆ ಸಿಗ್ಬೇಕಾಗಿರೋದು 3 ಊಟ, ಒಂದು ಬಟ್ಟೆ, ಮಲಕೊಂಡು ಸ್ಥಳ. ಕೋಟಿ ಕೋಟಿ ದುಡ್ಡಿದ್ರು ಇದು ಬಿಟ್ರೆ ಇನ್ನೇನು ಮನುಷ್ಯನಿಗೆ ಲಾಭ ಇಲ್ಲ. ಪ್ರಸಂಗಿ ಬರ್ತಾರೆ, ಅದಷ್ಟು ಕೋಟಿದೀನ ನಮಗೆ. ಅದಕ್ಕೆ ನೀವು ಚಿಂತೆ ಮಾಡಿ 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 ಒಂದ್ ಮೊಳೆ ಉದ್ದ ಬೆಳಕಾಗ್ತದೆ. ದುಡಿರಿ, ಸಂಪಾದನೆ ಮಾಡಿ. ಆದ್ರೆ ಬರೀ ದುಡ್ಡು ಸಂಪಾದನೆ ಮಾಡಿ ಈ ಭೂಮಿ ಮೇಲೆ ಗಂಟು ಮಾಡಿ ಇಟ್ಕೊಳ್ಳೋದಕ್ಕೇನೆ ನಿಮ್ ಸಮಯವನ್ನು ಅರ್ಥ ಮಾಡ್ಬೇಡ್ರಿ. ನಿಮ್ಮನ್ನ ಸೃಷ್ಟಿಸಿ ಈ ಭೂಮಿ ಮೇಲೆ ಬೇಕಾದದ್ದನ್ನೆಲ್ಲ ಕೊಟ್ಟು, ತನ್ನನ್ನ ಪ್ರೀತಿಸುವಂತ ಹೃದಯವನ್ನು ಕೊಟ್ಟು, ತನ್ನ ವಿಷಯವಾದಂತ ಸುವಾರ್ತೆಯನ್ನ ನಿಮಗೆ ತಿಳಿಸಿ, ನಿಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದಂತ, ನಿಮ್ಮನ್ನ ಪ್ರೀತಿಸಿದಂತ ನಿಮ್ಮ ದೇವರ ಸಂತೋಷಕ್ಕಾಗಿ ಸ್ವಲ್ಪ ಹೊತ್ತು ಸಮಯ ಕೊಡ್ರಿ. ಅಯ್ಯೋ ಹೋಗಿ ಪಾಸ್ಟ್ರೆ ನಮಗೆ ನಾಚಿಕೆ ಆಗ್ತದೆ, ಅಯ್ಯೋ ಹೋಗಿ ಪಾಸ್ಟ್ರೆ ನಮಗೆ ಧೈರ್ಯ ಇಲ್ಲ, ಅಯ್ಯೋ ಹೋಗಿ ಪಾಸ್ಟ್ರೆ ನಮಗೆ ಮಾತಾಡಕ್ ಬರೋಲ್ಲ. ದೇವರು ಆ ರೀತಿ ನಮಗೆ ನೆವ ಹೇಳ್ಬಿಟ್ರೆ ನಾವು ಈ ಭೂಮಿ ಮೇಲೆ ಬದುಕಕ್ಕಾಯ್ತದ? ಅಯ್ಯೋ ಹೋಗು, ನಾನು ಇವತ್ತಿನ ಕೊಡಲ್ಲ, ಅಯ್ಯೋ ಹೋಗು, ನಾನು ನಿನ್ ನೋಡ್ಕೊಳಲ್ಲ, ಅಯ್ಯೋ ಹೋಗು, ನಾನು ನಿನ್ ಮಾಡಕ್ಕಾಗಲ್ಲ. ಇಲ್ಲ, ಹಾಗಂತ ದೇವ್ರು ಯಾವತ್ತೂ ಹೇಳಲ್ಲ. ಹೇಳಿದ್ರೆ ಅಲ್ಲಿ ಮುಗಿತದ. ಪರಲೋಕದ ಪ್ರಾರ್ಥನೆಯಲ್ಲಿ ನಾವು ತನ್ನ ಜವಾಬ್ದಾರಿಕೆಯನ್ನು ಆತನು ತಿಳಿಸ್ತಾನೆ. ನಮ್ಮ ಇತಿಮಿತಿಗಳನ್ನು ತಿಳಿಸ್ತಾನೆ, ನಮಗ್ ಬೇಕಾದದ್ದನ್ನು ತಿಳಿಸ್ತಾನೆ. ಅದಕ್ಕೆ ನಾವು ಎಷ್ಟು ಪ್ರಾರ್ಥನೆ ಮಾಡ್ಬೇಕು? ಒಂದು ಮಾತಲ್ಲಿ ಆಗೋಯ್ತು, ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ಅದಷ್ಟೇ ನಮಗೆ ಬೇಕಾಗಿತ್ತು. ಮುಂದೆ ಇನ್ನೊಂದು ವಿಷಯ ಅಂತ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮಗೆ ಕ್ಷಮಿಸು. ಇದು ನಾವು ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಏನೇ ಪ್ರಾರ್ಥನೆ ಮಾಡಿದ್ರು ಮೊದಲನೇದಾಗಿ ನಮ್ಮ ಪ್ರಾರ್ಥನೆ ದೇವ್ರು ಕೇಳಬೇಕಾದ್ರೆ ಯಾರೇ ನಮಗ್ ತಪ್ಪು ಮಾಡಿದ್ರು ಅವ್ರನ್ನ ನಾವು ಕ್ಷಮಿಸ್ಬೋದು. ಯಾಕಂತಂದ್ರೆ ಈಗಾಗಲೇ ನಾವು ಮಾಡೋ ತಪ್ಪುಗಳನ್ನ ದೇವ್ರು ಕ್ಷಮಿಸಿದ. ಆತನ ಕ್ಷಮಿಸದೆ ಹೋಗಿದ್ರೆ ಇವತ್ತು ನಾವು ಆತನನ್ನ ಆರಾಧನೆ ಮಾಡಕ್ ಆಗ್ತಿರ್ಲಿಲ್ಲ. ಆತನ ಹತ್ರ
ಆತನ ಎದುರುಗಡೆ ನಿಂತುಕೊಂಡು ಪ್ರಾರ್ಥನೆ ಮಾಡೋ ಯೋಗ್ಯತೆನೂ ನಮ್ಗೆ. ಸೊ ಆತ ನಮ್ಮನ್ನು ಮನಸಾರೆ ಕ್ಷಮಿಸ್ಬಿಟ್ಟು ಆತನ ಆಲಯದಲ್ಲಿ, ಆತನ ಹೃದಯದಲ್ಲಿ ನಮಗೆ ಜಾಗ ಕೊಟ್ಟರು. ನಾವು ಇನ್ನೂ ನಮಗೆ ತಪ್ಪು ಮಾಡಿದವರನ್ನ ನಮ್ಮ ಹೃದಯದಲ್ಲಿ ಉಗುರ ಇಟ್ಟು ಅವ್ರ ದ್ವೇಷ ಮಾಡಿ ಅವ್ರಿಗೆ ಕೇಡನ್ನ ಬಯಸ್ತೇವೆ, ಅದು ದೇವ್ರ ಚಿತ್ತ ಅಲ್ಲ. ಆ ರೀತಿ ನಡ್ಕೊಳ್ಳುವಾಗ ದೇವ್ರ ಖುಷಿ ಆಗೋದಿಲ್ಲ. ಮೊದಲು ನಮ್ಮಂತೆ ಇರುವಂತ ನಮ್ಮ ನೆರೆಯವರು ಯಾರೇ ಯಾವುದೇ ಕ್ಷಮಿಸ್ಬಿಡ್ಬೇಕು. ಮನಪೂರ್ವಕವಾಗಿ ಕ್ಷಮಿಸುವಂತ ಅರ್ಧಂಬರ್ಧ ಪ್ರಾರ್ಥನೆಯಲ್ಲಿ ಪ್ರಾಮುಖ್ಯತೆಯನ್ನು ಸ್ವಾಮಿ. ಇದನ್ನ ಯಾಕೆ ಹೇಳ್ತಾನಂದ್ರೆ ಇದು ನಮ್ಮ ಗಮನದಲ್ಲಿ ಇರ್ಬೇಕು. ದಿನನಿತ್ಯ ನಡೀತಾ ಇರ್ತದೆ. ದಿನನಿತ್ಯ ಅದನ್ನ ಮರಿತಾ ಹೋಗ್ಬೇಕು, ಕ್ಷಮಿಸ್ತಾ ಹೋಗ್ಬೇಕು. ನಮ್ಮ ಮುಂದಿನ ದೇವರ ಜೊತೆಗಿನ ಅನ್ಯೋನ್ಯತೆಯ ನಡೆ ಸರಾಗವಾಗಿ, ದೇವರ ಪರಾಂಬರಕ್ಕೆ ಸರಾಗವಾಗಿ, ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ನಮ್ಮ ಮಾರ್ಗ ಸರಳವಾಗಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸುವ. ಇದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಮುಂದೆ ನಾಳೆ ನಮ್ಗೇನು ಗೊತ್ತಿಲ್ಲ, ಯಾವಾಗ ಏನ್ ಬರ್ತದೋ ನಮ್ಗೆ ಗೊತ್ತಿಲ್ಲ. ಯೇಸು ಸ್ವಾಮಿಯನ್ನ ಪ್ರೀತಿಸ್ತಕ್ಕಂತ ತನ್ನ ಮಕ್ಕಳಿಗೆ ವೈರಿ ಇದ್ದಾನೆ. ಆತನು ದೇವ್ರ ಜೊತೆಲೆ ಹೋರಾಟ ಮಾಡಿದ, ದೇವರನ್ನೇ ಸೋಲಿಸೋ ಪ್ರಯತ್ನ ಮಾಡಿದ. ನಾವು ಆತನ ಕೈಯಲ್ಲಿ ಹಪ್ಪಳ ಮುಟ್ಟುವುದು ಮೊದಲೇ ಮುರಿದು ಬಿದ್ದೋಗ್ತೀವಿ. ಆತನನ್ನ ಎದುರಿಸುವಂತ ಶಕ್ತಿ ನಮಗಿಲ್ಲ. ಯೇಸು ಸ್ವಾಮಿನೇ ಈ ಭೂಮಿ ಮೇಲೆ ಮಾನವನಾಗಿದ್ದಾಗ ತಂದೆಯಾದ ದೇವರ ಜೊತೆಯಲ್ಲಿ ಸೈತಾನನನ್ನ ಜಯಿಸುವುದಕ್ಕೋಸ್ಕರ ಬಲವಾಗಿ ಪ್ರಾರ್ಥಿಸ್ತಾನೆ. ಸ್ವಾಮಿ, ಆತ್ಮ ಸಿದ್ಧವಾಗಿದೆ, ಶರೀರಕ್ಕೆ ಬಲ ಸಾಲ. ನಾವು ಈ ಶರೀರದಲ್ಲಿ ಇದ್ದುಕೊಂಡು ಸೈತಾನನನ್ನು ಸೋಲಿಸಕ್ಕಾಗಲ್ಲ. ದಿನನಿತ್ಯವೂ ಆತನು ನಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಈಗ ನಮಗೆ ಆತನನ್ನ ಸೋಲಿಸುವಂತ ಶಕ್ತಿಯನ್ನ ಮತ್ತು ನಮ್ಮ ಪರವಾಗಿ ತಾನೇ ಯುದ್ಧ ಮಾಡಿ ಆತನನ್ನ ಸೋಲಿಸುವಂತ ಕೃಪೆಯನ್ನ ದೇವರ ಸನ್ನಿಧಾನದಿಂದ ನಾವು ಪಡ್ತೀವಿ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ನಾಳೆ ನಮಗೆ ಸುರಕ್ಷಿತವಾಗಿರ್ಬೇಕಾದ್ರೆ, ಬೆಳಿಗ್ಗೆ ಸಂತೋಷವಾಗಿರ್ಬೇಕಾದ್ರೆ, ನೆಮ್ಮದಿ ಇರಬೇಕಾದ್ರೆ, ಸಮಾಧಾನ ಇರಬೇಕಾದ್ರೆ, ತೃಪ್ತಿ ಇರಬೇಕಾದ್ರೆ, ಎಲ್ಲಾ ಶೋಧನೆಗಳನ್ನ ನಾವು ಜಯಿಸುವ. ಅದಕ್ಕೆ ದೇವರು ನಮ್ಮ ಜೊತೆ, ದೇವರು ನಮಗೋಸ್ಕರ ಕಾರ್ಯ ಮಾಡಿ ಎಲ್ಲವನ್ನ 3 ಶಬ್ದಗಳನ್ನು ನಮ್ಮ ಅನ್ನದಿಂದ ಆಹಾರವನ್ನು ದಯಪಾಲಿಸಿಕೊಂಡು ಶೋಧನೆ ಒಳಗೆ ಸೇರಿಸೋದಕ್ಕೆ ನಮಗೆ ಬೇಕಾಗಿ. ಇನ್ನು ಉಳಿದದ್ದೆಲ್ಲ ದೇವರಿಗೆ ಬೇಕಾಗಿ. ಒಬ್ಬ ರೈತ ಹೇಗೆ ಕಷ್ಟಪಟ್ಟು ದುಡಿದು ತನ್ನ ಹೊಲವನ್ನ ಕಾಯ್ದು ಬೆಳೆ ಬರೋ ತನಕ ಕಷ್ಟಪಟ್ಟು ಕೊನೆಗೆ ಅದರ ಪ್ರತಿಫಲವನ್ನು ಹೊಂತಾನೋ, ಹಾಗೆ ನಮ್ಮ ಪ್ರಾರ್ಥನೆಯ ಪ್ರತಿಫಲವನ್ನು ನಾವು ಹೊಂದಬೇಕಾದ್ರೆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾವು ಪ್ರಯಾಸ ಪಡ್ಬೇಕು. ದೇವರ ಚಿತ್ತವನ್ನ ಬರೀ ನೆರವೇರಲಿ ಅಂತ ಬಾಯಿಂದ ಹೇಳ್ಬಿಟ್ರೆ ಅದು ಸಾಲದಿಲ್ಲ. ದೇವರ ಚಿತ್ತ ನೆರವೇರುವುದಕ್ಕೆ ನಾನು ದುಡಿಬೇಕಾಗುತ್ತೆ, ಶ್ರಮ ಪಡಬೇಕು. ಆ ಕೆಲಸವನ್ನ ನಾನು ಮಾಡಿದಾಗ ನಾನು ಮಾಡಿದಂತ ಪ್ರಾರ್ಥನೆಗೆ ತಕ್ಕ ಸಿಗ್ತದೆ. ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ತದೆ, ದೇವರಿಗೆ ಮೆಚ್ಚುಗೆ ಆಗ್ತದೆ. ಇದನ್ನ ಸ್ವಾಮಿ ಪರಲೋಕದ ಪ್ರಾರ್ಥನೆಯಲ್ಲಿ ನಮಗೆ ಕಲಿಸಿ. ಆದುದರಿಂದ ನಮ್ಮ ಪ್ರಾರ್ಥನೆ ಯಾವತ್ತು ದೇವರಿಗೆ ಮಹಿಮೆ ಉಂಟು ಮಾಡುವಂಥದ್ದು, ಅವನ್ನ ನೆರವೇರಿಸುವಂಥದ್ದು, ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು, ಈ ಭೂಮಿ ಮೇಲೆ ದೇವರ ಸೇವೆಯಲ್ಲಿ ದೇವರಿಗೆ ಚಿತ್ತವನ್ನ ನೆರವೇರಿಸುವುದಕ್ಕೆ ಜೀವಿಸಲು ಬೇಕಾದಂತ ಅಗತ್ಯಗಳನ್ನ ಪೂರೈಸುವಂಥದ್ದು ಆಗಿದೆ. ಅದಕ್ಕೆ ಬಿಟ್ಟು ಮಿಗಿಲಾದದ್ದೆಲ್ಲವನ್ನ ದೇವರು ಮೊದಲೇ ಸ್ಟೋರ್ ಮಾಡಿಟ್ಟಿದ್ದಾರೆ. ಈ ಭೂಮಿ ಮೇಲೆ ಮೊದಲೇ ಸ್ಟೋರ್ ಮಾಡಿ, ಆಕಾಶದಿಂದ ಮಳೆ ಸುರಿತದೆ, ಭೂಮಿಯಿಂದ ಬೆಳೆ ಕ್ವಿಂಟಲ್ ಟನ್ನು ಲಾರಿ ಗಟ್ಟಲೆ ಬೆಳೀತದೆ. ಸುಮ್ಮನೆ ಅದನ್ನ ಇಟ್ಬಿಟ್ಟಿದ. ಎಲ್ಲಿ ಯಾವ ಕೊರತೆನೆ ಇರೋದು. ಮನುಷ್ಯನು ದೇವ್ರನ್ನ ಮರೆತು ತಿರುಗಿದಾಗ ತಾನೇ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಅಲ್ಲಿ ಬರಗಾಲಗಳನ್ನು, ಅಪಾಯ, 20 ಆದ್ರೆ ದೇವರು, ಮನುಷ್ಯನು ದೇವರಿಗೆ ಭಯಭಕ್ತನಾಗಿ ನಡ್ಕೊಳ್ಳೋ ತನಕ ಈ ಭೂಮಿ
ಮನುಷ್ಯನಿಗೆ ಯಾವ ಕೊರತೆನೂ ಮಾಡ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಾರ್ಥನೆ ಉದ್ದೇಶ ಗುರಿ ದೇವರ ಚಿತ್ತವನ್ನ ನೆರವೇರಿಸುವಂತದ್ದಾಗಿರ್ಬೇಕು. ಅದಕ್ಕಾಗಿ ನಾವು ಹೆಚ್ಚಾಗಿ ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಅತ್ಯಾಸಕ್ತಿಯುಳ್ಳವರಾಗಿ ದೇವರ ರಾಜ್ಯಕ್ಕಾಗಿ, ದೇವರ ಘನತೆಗಾಗಿ, ಆತನ ಮಹಿಮೆಗಾಗಿ ಪ್ರಾರ್ಥನೆ ಮಾಡುತ್ತಾ ಆತನ ಮಹಿಮೆಗಾಗಿ ಈ ಭೂಮಿ ಮೇಲೆ ಕೆಲಸ ಮಾಡುತ್ತಾ ಬದುಕುವಂತವ್ರು ನಾವು. ಅದಕ್ಕಾಗಿ ಸ್ವಾಮಿ ನಮ್ಮನ್ನ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡುವಾಗ ಈ ಸತ್ಯ ನಮಗೆ ಅರ್ಥ ಆಗ್ತದೆ. ಬೆಳಿಗ್ಗೆ ಎದ್ದು ಹೇಗೆ ಕೆಲಸಕ್ಕೆ ಹೋದ್ರೆ ಅನ್ನ ಸಿಕ್ಕದು, ಹಾಗೆ ಬೆಳಿಗ್ಗೆ ಎದ್ದು ದೇವರ ಸೇವೆಯನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆತನಿಗಾಗಿ ಸ್ವಲ್ಪ ಸಮಯವನ್ನ ಇಟ್ಟು ಆ ಸಮಯದಲ್ಲಿ ದೇವರ ಸೇವೆ ಮಾಡುವಂತ ಕಾರ್ಯಗಳನ್ನು ನಾವು ಮಾಡಿ. ಸಾಕಷ್ಟಿದೆ. ದೇವರಿಗೂ ಸಮಯ ಸಿಕ್ಕಿದಾಗ ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಕಲಿಯೋಣ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ, ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವಂತೆ ದೇವರ ಕೃಪೆ ತೋರಲಿ. ಆತನಿಗೆ ಮೆಚ್ಚುಗೆ ಆದದ್ದನ್ನ ಪ್ರಾರ್ಥಿಸುವಂತ ಆತ್ಮನಾಗಿ ಪ್ರಾರ್ಥನೆ ಮಾಡೋಕ್ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಏನಾದರೂ ತಿಳಿಸಿ, ಮತ್ತು ಈ ಕೆಲವೊಂದು ವಿಷಯಗಳನ್ನ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ಇನ್ನು ಮೇಲೆ ನಮ್ಮ ಪ್ರಾರ್ಥನೆ ಈ ಕೂಟದಲ್ಲಿ ಹೆಚ್ಚು ಪ್ರಾರ್ಥನೆ ಇರ್ಲಿ ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಪ್ರಸಂಗ ಸಾಕಷ್ಟು ಕೇಳ್ತೇವೆ, ಆದ್ರೆ ಪ್ರಾರ್ಥನೆ ಈ ಸಮಯ ಪ್ರಾರ್ಥನೆಗಾಗಿ ಇರ್ಬೇಕಾದಂತ ಸಮಯ. ಹೆಚ್ಚು ಪ್ರಾರ್ಥನೆ ಮಾಡೋಣ. ಇವತ್ತು ಸ್ವಲ್ಪ ಪ್ರಾರ್ಥನೆ ವಿಷಯದಲ್ಲಿ ಸ್ವಲ್ಪ ಆರಂಭಿಕವಾದಂತಹ ವಿಷಯಗಳನ್ನ ತಿಳಿಸಿ ಪ್ರಾರಂಭ ಮಾಡೋಣ ಅಂತ ಹೇಳಿ ಈ ಮಾತುಗಳನ್ನ ಹೇಳ್ಬೇಕಾಗಿ, ಈ ವಿಷಯಗಳು ನಮ್ಮ ಗಮನದಲ್ಲಿರ್ಲಿ. ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡೋಣ. ಸೊ ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಇಬ್ರು ಇದ್ದೀರಾ, ಇಬ್ರು ಪ್ರಾರ್ಥನೆ ಮಾಡ್ಬೇಕೆಂತ ಕೇಳ್ಕೊಳ್ತೇನೆ. ಓಕೆ, ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ಜೊತೆಗೆ ಲೋಕೇಶ್ ಅಂಕಲ್ ಅವ್ರು ಪ್ರಾರ್ಥನೆ ಮಾಡ್ತೀರಾ? ಇದ್ದಾರಾ ಲೋಕೇಶ್ ಅಂಕಲ್ ಅವರು? ಇಲ್ಲ ಅಂತಂದ್ರೆ ಪ್ರೇಮ ಸರ್, ಸಹೋದರಿ ರಾಜೇಶ್ವರಿ ಮತ್ತು ಪ್ರೇಮ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಸೊ ನಾವು ಕೆಲವು ದಿನಗಳಿಂದ ಅನ್ಆನ್ಸರ್ಡ್ ಪ್ರೇಯರ್ ಅಂತ ಉತ್ತರಿಸಲಾರದಂತ ಪ್ರಾರ್ಥನೆ. ಎಷ್ಟೋ ದಿವಸಗಳಿಂದ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ವಿ ಕೆಲವು ವಿಷಯ, ಆದ್ರೆ ಅದರಿಂದ ಏನೋ ಫಲ ಸಿಗ್ತದೆ. ಬಟ್ ಅದನ್ನ ಮೊದಲು ಪ್ರಾರ್ಥನೆ ಮಾಡಿ. ಅದರಲ್ಲಿ ಲಿಸ್ಟಲ್ಲಿ ಬೋಧಕಂತ ಯಶವಂತ ಅಮ್ಮಗಳವರ ಒಂದು ವಿಜ್ಞಾಪನೆ, ಅವರ ಹಣಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಕೋರ್ಟಲ್ಲಿ ಇದೆ, ದೇವರವರಿಗೆ ಅದನ್ನ ಸಫಲಪಡಿಸಿದ್ದಾರೆ. ಮತ್ತು ರವಿ ಬಳ್ಳಾರಿ ಅವರು ಬಹಳ ದಿವಸದಿಂದ ಪ್ರಾರ್ಥನೆಯಲ್ಲಿ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತಾರು ಇದ್ದಾರ? ಯಾವ್ದಾರು ಇದೆಯಾ? ನಮ್ಮ ಪ್ರಾರ್ಥನೆಯಲ್ಲಿ ನಾವು ಬಹಳ ದಿನದಿಂದ ಪ್ರಾರ್ಥನೆ ಮಾಡ್ತೇವೆ. ಪಾಸ್ಟರ್, ನಮ್ಮ ಮಗಳ ಒಂದು ಸಂತಾನ ಭಾಗ್ಯಕ್ಕೋಸ್ಕರ, ಮಗಳ ಸಂತಾನ ಭಾಗ್ಯಕ್ಕೋಸ್ಕರ, ಮಗಳು ಸಂತಾನಕ್ಕಾಗಿ. ತಮ್ಮ ಮಗಳ ಹೆಸರು ಹೇಳ್ಬಿಡಿ ಒಂದ್ಸಾರಿ. ಜಾಸ್ಮಿನ್ ಜಾಯ್. ಜಾಸ್ಮಿನ್. ಎಸ್. ಜೆಸಿಕಳ ಒಂದು ಜಾಬ್ಗಾಗಿ, ಜೆಸಿಕಳ ಜಾಬ್ಗಾಗಿ. ಇನ್ನೊಬ್ಬಳ ಹೆಸರು ಜೆಸಿಕಾ ಜಾಯ್. ಅವಳ ಜಾಬ್ಗೋಸ್ಕರ, ಉದ್ಯೋಗ. ಜೆಸಿಕಾ ಅವರ ಜಾಬ್. ಸೊ ಇವೆರಡುಗಳನ್ನ ನಾವು ಒಟ್ಟು ಈ 4 ವಿಷಯಕ್ಕಾಗಿ, 4 ಅನಾನ್ಸರ್ಡ್ ಪ್ರೇಯರ್ಗಾಗಿ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಯಶವಂತ ಅಮ್ಮಗಳವ್ರಿಗೂ ಸಮಸ್ಯೆಗೋಸ್ಕರ, ರವಿ ಬಳ್ಳಾರಿ ಅವ್ರಿಗೋಸ್ಕರ, ಜಾಸ್ಮಿನ್ ಮಗಳ ಸಂತಾನಕ್ಕೋಸ್ಕರ, ಜೆಸಿಕಾ ಅವರ ಜಾಬ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಇದನ್ನ ಪಾಸ್ಟರ್ ಇವರು ಪ್ರೇಮ ಸರ್ ಅವ್ರು ಮಾಡ್ಬೇಕಿಂತ. ಎರಡನೇದಾಗಿ ಸಹೋದರಿ ರಾಜೇಶ್ವರಿ ಅವರು, ರವಿಚಂದ್ರ ಪಾಸ್ಟ್ರು ಅವ್ರ ಮಗರು ಇಬ್ರು ಅಸ್ವಸ್ಥರಾಗಿದ್ದಾರೆ, ಬಹಳ ಜ್ವರದಿಂದ ಬಾಳ್ತಿದ್ದಾರೆ. ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂದ. ರಾಧಮ್ಮ
ಬೆಂಗಳೂರಲ್ಲಿ ಪ್ರೇಮಾ ಸರ್ ಅವರ ಸೊಸೆ ತಾಯಿ ಅವರು ಸೀರಿಯಸ್ ಆಗಿದ್ದಾರೆ, ಐಸಿಯುನಲ್ಲಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಎಲ್ಲಮ್ಮ ಆ ಸಹೋದರಿ ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಾಗರಾಜ್ ಅವರ ವ್ಯಾಪಾರದಲ್ಲಿ ಸೋಲ್ ಅಂತಂದ್ರೆ ನಷ್ಟ ಆಗ್ತದೆ, ಅದಕ್ಕೋಸ್ಕರ ಪ್ರಾರ್ಥನೆ ಕೇಳ್ಕೊಂಡಿರ್ತಾರೆ. ಮತ್ತು ನಮ್ಮ ಕ್ರಿಸ್ಟಫರ್ ಕೂಡ ಅಸ್ವಸ್ಥನಾಗಿದ್ದಾನೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು ನನಗೋಸ್ಕರ ಇವಿಷ್ಟು ವಿಷಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ. ಸರ್ ರೆಡಿನಾ? Yes, Pastor. Okay. Okay. Let us pray. Our gracious Heavenly Father, we thank you, my Lord, for giving us one more opportunity, my Lord, to come to your feet, my Lord, to hear your voice and to hear your words, my Lord, through a faithful servant, Pastor and Raju and his family. Yes, Lord. We thank you for all the blessings we have received, my Lord. Thank you for giving us a good night's sleep. And Lord, awakening us early in the morning, my Lord. As you see, my Lord, many people have not seen this day. We also see that many people are perishing, my Lord. Every moment, every steps, there are disaster on this earth. The souls are perishing, my Lord. But though we are not worthy of anything, my Lord, yet you have blessed us. You have kept us away from harms and dangers, my Lord. And you have been with us throughout our lives so far. We acknowledge this, my Lord, and we're very grateful to you. Lord, we thank you for this wonderful message in the morning, to hear your voice and your words, my Lord, to your servant. As while you were on earth, you were an example for the disciples. You taught them, my Lord, how to pray. So, Lord, the same thing we have been continuing, my Lord. So please help us, my Lord, to pray for others instead of praying for ourselves, as you did while on earth, and the disciples, forgetting everything about their food, clothing, and shelter. As they went on preaching the gospel, they never bothered about their food. They never bothered about their shelter. They slept in the temples and ate whatever was available. But the main goal was to pray for the mankind on this earth, my Lord. So let us, my Lord, have these principles as the Father did while he was on earth, and taught the disciples to do the same thing. In the same manner, my Lord. As your servant, Pastor M. Raju, has taken a burden, bringing more and more souls to your kingdom, my Lord. Please be with him. Bless him abundantly. Pour your wisdom from above, my Lord. Strengthen him and provide him with all the necessaries that is needed, my Lord, to run this program, Awake and Pray, smoothly and efficiently, Lord. Bless his family. Let them, my Lord, to be a helping hand for a servant. Yes, Lord, especially now pray for the unanswered prayers, my Lord, for which we are praying since long, my Lord, but we don't know the reason that's being delayed. You know very well, my Lord.
But yet, my Lord, we humbly and sincerely, with one mind and with one accord, we once again pray, my Lord, for Brother Yeshwant Amgol. As you know, my Lord, while he was in the service, as he has paid some deposits, my Lord, to his landlord, a huge amount, my Lord, and the same amount has not been received back. In spite of his efforts, the landlord has not given his amount, and it has gone to the extent of the legal court, my Lord. Yet, my Lord, there in the court too, it's delayed. Even the court, my Lord, has not finalized the issue so far. It's a long awaited. The Lord, nothing is impossible to you. A word of yours is enough, my Lord, to help the landlord to return back his amount. You are a great judge, my Lord. Please, Lord, we humbly and sincerely pray. Please see that the amount of Brother Yeshwant Amgol is returned, my Lord, so that he shall use that amount in this old age. It may be very essential to him to run his family smoothly and efficiently, my Lord. And he may be having some desires, my Lord, for which his desires shall be fulfilled if the amount is returned back to him. Please, my Lord, have mercy on him. Forgive any sins, if any, and please see that his amount is returned at the earliest. By the way, my Lord, also pray for Ravi Ballari. Lord, we do not know what trials and tribulations he is going through. You know his conditions, my Lord, other than us. Lord, please provide him with all the facilities, my Lord, and fulfill his desires. Please bless his family abundantly, my Lord. Give him good health. Provide him with all the needs, my Lord, that he is intending. As you see, my Lord, that every day in the evening he is there to your feet, my Lord. So, Lord, we once again, my Lord, humbly and sincerely request, pray that his desires are fulfilled or his wants are fulfilled. And what is intending, my Lord, that you know very well. So, Lord, hope will please be with him and guide him and lead him, my Lord, so that he will have peace and prosperous in his life, my Lord. Also pray for Jasmine, my Lord, as my Lord, she is awaiting for a child, my Lord. As it is said, it's the reward from you, my Lord. And Lord, please answer our prayer, my Lord, as she is awaiting to bear a child, my Lord. A word, my Lord, is enough. Place your mighty hands on her, my Lord, and please see that she bears a wonderful and beautiful child, my Lord. As a father and mother, I'm much worried about her daughter, and they are waiting, my Lord, to see that a girl bears a child at the earliest. So once again, Lord, it's a sincere prayer. We humbly request, my Lord,
Please see that daughter bears a child, my Lord. If any Satan is working, we bind the Satan in your name, my Lord. And please provide her with all that is required, my Lord, to bear her child, a beautiful and a wonderful child, my Lord. And please also pray for Jessica, my Lord. As you know, my Lord, masters. We thank you, my Lord, for helping her to complete her degree. But Lord, hopes she is yet to be placed in a proper job, my Lord. So Lord, please see that she finds a suitable job so that she'll be able to take care of her parents some days, my Lord. Please see that she too gets a beautiful life partner, my Lord. And please bless her and guide her. Bless Mrs. Rajeshri too, my Lord. Bless the schools, the staff there, my Lord, the administration, the children, and the parents. And please see that they get better admissions in the school, my Lord. And this school is running smoothly. We thank you, my Lord, and are waiting for your answers, my Lord. And these are the long-awaited answers, my Lord, for our praise. Please forgive our sins, if any, my Lord. Let them not be in the way, my Lord, for whom we have prayed. And please see that we get reply for this praise, my Lord. I submit once again myself and the entire congregations and all these prayer requests to your mighty hands, my Lord. I pray in the precious name of Jesus Christ. Amen. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವ್ರೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ರಾತ್ರಿ ಲಸಕವಾದ ನಿದ್ರೆ ಕೊಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲ ಸೇರಿ ಬಂದಿದ್ದೇವೆ. ಚಿಕ್ಕ ಹಿಂಡಾಗಿ ಬೆರಳಿಕೆಯಲ್ಲಿದ್ರು ಸ್ವಾಮಿ, ನನ್ನ ನಾಮದಲ್ಲಿ ಎಲ್ಲಿಬ್ರು ಮೂರು ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಿ ದೇವ. ನೀನು ಮೊಬ್ಬಿರುವಾಗಲೇ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ದಿನದ ಬಲವನ್ನು ಹೊಂದ್ಕೊಂಡಿ ಸ್ವಾಮಿ, ಶೋಧನೆಗಳು ಎದುರಿಸುವಂತ ಶಕ್ತಿಯನ್ನು ಹೊಂದ್ಕೊಂಡಿ ಸ್ವಾಮಿ. ಈಗೋ ಪ್ರಭುವೆ, ನಿನ್ನ ಮಾದಿರಿಯಂತೆ ನಿನ್ನ ಪವಿತ್ರ ಪಾದದಲ್ಲಿ ಅರುಣೋದಯದಲ್ಲಿ ನಿನ್ನಲ್ಲಿ ಸೇರಿ ಬಂದಿದ್ದೇವೆ. ಕರ್ತನೆ, ನಮ್ಮ ಪ್ರಾರ್ಥನೆ ನಿನ್ನ ಕೇಳು. ದೇವಾದಿ ದೇವನು, ರಾಜಾದಿರಾಜನು, ಸರ್ವ ಸೃಷ್ಟಿಗೆ ಒಡೆಯನು, ಘನ ಮಾನ ಮಹಿಮೆ ಹೊಂದತಕ್ಕಂಥ ಯೋಗ್ಯ ದೇವರು ನೀನಿದ್ದಿ ಸ್ವಾಮಿ. ಸರ್ವಶಕ್ತನು ನೀನಿದ್ದಿ ಸ್ವಾಮಿ. ಸರ್ವವ್ಯಾಪಿ ನೀನಾಗಿದ್ದಿ ಕರ್ತನೆ. ನಿನ್ ಬಾಯಿ ಮಾತಿಂದ ಸರ್ವ ಸೃಷ್ಟಿ ಉಂಟಾಯ್ತು ಕರ್ತನೆ. ದೇವ, ನಿನ್ಗೆ ಸ್ತೋತ್ರ ಹೇಳ್ತೇವೆ. ಮಹೋನ್ನತನಾದ ದೇವ್ರು ನೀನ ಆಗಿದ್ದಿ ಸ್ವಾಮಿ. ಮೇಘ ಮಂಡಲಗಳನ್ನು ಸ್ವಾಮಿ ನಿನ್ನಂಗಲ್ಲಿ ಚಿತ್ರಿಸಿ ರೂಪಿಸಿ ದೇವರೇ, ನಿನ್ನ ಮಾತಿನಿಂದ ಎಲ್ಲವೂ ಸ್ವಾಮಿ ಸೃಷ್ಟಿ ಮಾಡಿದಂತ ಸರ್ವಶಕ್ತನೇ, ಭೂಮಿ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತಿದ್ದೇವೆ. ನಮ್ಮ ಮೊರೆ ನೀನು ಆಲಿಸು ಪ್ರಭುವೆ. ಕರ್ತನಾದ ದೇವರೇ, ಮನುಷ್ಯನಿಗೆ ಅಸಾಧ್ಯವಾದದ್ದೆಲ್ಲವೂ ನಿನಗೆ ಸಾಧ್ಯ ಉಂಟು ಸ್ವಾಮಿ. ಅಂತ ಅದ್ಭುತ ತಂದೆ ನೀನಾಗಿದ್ದಿ, ನಿನ್ಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಕೀರ್ತನೆಗಾರನು ಹೇಳುವ ಪ್ರಕಾರ ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮ ಕೀರ್ತಿಸ್ರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡೆಂಬುದಾಗಿ. ಅಪ್ಪ ಸ್ವಾಮಿ, ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾಡಿರುವ, ನೀನು ನಡೆಸುವ ವಿಧಾನಕ್ಕಾಗಿ ನಾವು ಒಂದನ್ನು ಬಚ್ಚಿಟ್ಕೊಳ್ಳೋದು ಎಲ್ಲದಕ್ಕೂ ನಾವು ನಿನ್ನ ಕೃತಾರ್ಥರಾಗಿ ನಿನ್ನ ಕೃತಜ್ಞತೆ ಸ್ತುತಿ ಸ್ತೋತ್ರ ಹೇಳುವಂತ ಭಾಗ್ಯ ನಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಬೋಧಕರು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ, ನೀನು ಅವ್ರ ಮುಖಾಂತರ ನಮ್ಮ ವಾಕ್ಯದಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರ. ನಿಜವಾಗ್ಲೂ ಆರೋಗ್ಯ ಭಾಗ್ಯ ಮನುಷ್ಯನಿಗೆ ಅತಿ ಮುಖ್ಯವಾದದ್ದು, ಸರ್ವವು ವ್ಯರ್ಥ ಎಂಬುದಾಗಿ ಪ್ರಸಂಗಿ ಹೇಳೋ ಪ್ರಕಾರ ಸ್ವಾಮಿ, ನೀನು
ನಾವು ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದಾಗಿದೆ. ಸ್ವಾಮಿ, ನಾವು ದುಡಿದು ತಿನ್ನುವಂತ ಶಕ್ತಿ ಕೊಡು. ಆ ಇರುವೆ ಎಲೆ ಸುಮರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆ ನೋಡಿ ಜ್ಞಾನವನ್ನು ತಂದುಕೋ ಎಂಬುದಾಗಿ. ಹೌದು ಸ್ವಾಮಿ, ನಾವು ಮೈಗಳರಾಗಿ ಸ್ವಾಮಿ, ನಾವು ಹರಟೆ ಸಮಯ ಕಳೆಯುವಂತವರಾಗಿರದೆ ಪ್ರತಿ ಕ್ಷಣವೂ ಸ್ವಾಮಿ ನಿನ್ನ ಒಂದು ವಾಕ್ಯದಲ್ಲಿ ನಾವು ಹೇಳಿರೋ ಪ್ರಕಾರ ನಾವು ನಡ್ಕೊಳ್ಳುವಂತ ಶಕ್ತಿ ಕೊಡು ಸ್ವಾಮಿ. ಕರ್ತನಾದ ದೇವರೇ, ಪ್ರತಿಯೊಂದು ಪ್ರಯಾಸಕ್ಕೆ ಪ್ರತಿಫಲ ಕೊಡುವ ದೇವರು ನೀನಿದ್ದಿ ಸ್ವಾಮಿ. ಕರ್ತನೆ, ದುಡಿದು ತಿನ್ನುವಂತ ಶಕ್ತಿ ಕೊಡು ಸ್ವಾಮಿ. ಕರ್ತನಾದ ದೇವರೇ, ಈ ಸಂದರ್ಭದಲ್ಲಿ ದೇವ ಅನೇಕರು ರಕ್ಷಕನೇ ನಿನ್ನಲ್ಲಿ ಪ್ರಾರ್ಥಿಸಿದ್ರು ಆ ಒಂದು ಕಪಟ ಭಕ್ತಿಯ ಕಪಟ ಪ್ರಾರ್ಥನೆ ಉತ್ತರ ಸಿಗದೆ ಇರಬಹುದು. ಕರ್ತನಾದ ದೇವರೇ, ನೀನು ಎಲ್ಲದಕ್ಕೂ ನಿನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಯಾವ ಶುಭವನ್ನು ಕಾಣದೆ ಇದ್ದಾನೋ ಎಂಬುದಾಗಿ ಕೀರ್ತನೆ 80:11 ವಚನದಲ್ಲಿ ನಾವು ನೋಡ್ತೇವೆ. ದೇವರೇ, ನಿನ್ನಲ್ಲಿ ಸಮಯ ಉಂಟು ಎಲ್ಲದಕ್ಕೂ ಕರ್ತನೆ. ಅದು ಕೂಡ ನೀನು ನಮ್ಮ ತಾಳ್ಮೆಗಳನ್ನು ಪರೀಕ್ಷಿಸುವ ದೇವರಾಗಿದ್ದಿ ಸ್ವಾಮಿ. ಯೋಬನಲ್ಲಿರ್ತಕ್ಕಂಥ ತಾಳ್ಮೆ ನಮ್ಗೆ ಕೊಟ್ಟು ನಡೆಸು ಪ್ರಭುವೆ. ತಂದೆ, ಆ ಬ್ರಾಹ್ಮಣಲ್ಲಿರ್ತಕ್ಕಂಥ ತಾಳ್ಮೆ ನಮ್ಗೆ ಕೊಟ್ಟು ನಡೆಸು ಸ್ವಾಮಿ. ಕರ್ತನಾದ ದೇವರೇ, ಅಂತ ಒಂದು ತಾಳ್ಮೆಯಲ್ಲಿ ಅವರು ಪರಿಪೂರ್ಣರಾಗಿ ಸ್ವಾಮಿ ನಿನಗೆ ಸಾಕ್ಷಿಗಳಾಗಿ ನಿಂತರು. ದೇವರೇ, ನಮ್ಮ ಜೀವಿತಗಳಲ್ಲಿ ನಿನ್ ಮಕ್ಕಳಂತೇಳಿ ನಮ್ಗೆ ಹೆಸರು ಕರೆದಿದ್ದಿ. ನಮ್ಗೆ ಯಾವುದು ಯಾವಾಗ ಬೇಕು ಹೇಗ್ ಬೇಕು ಎಂಬುದನ್ನು ನೀನು ಬಲ್ಲವನಾಗಿದ್ದಿ. ನೀ ತಕ್ಕ ಕಾಲಕ್ಕೆ ಅನುಗ್ರಹಿಸುವ ದೇವರಿದ್ದಿ ಸ್ವಾಮಿ. ನಾವೆಲ್ಲವೂ ಗೊತ್ತಿದ್ರು ಸ್ವಾಮಿ, ನಾವು ದುಡುಕುವವರಾಗಿದ್ದೇವೆ, ಮನುಷ್ಯ ಮಾತ್ರದವರು ಸ್ವಾಮಿ. ಆದರೆ ನಿನ್ನ ಚಿತ್ತ ನೆರವೇರ್ಬೇಕು ಸ್ವಾಮಿ. ಪ್ರತಿಯೊಂದಕ್ಕೂ ನಿನ್ನ ಚಿತ್ತವಿಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭುವೆ. ಎಲ್ಲವನ್ನು ದೈ ವಿಲ್ ಬಿ ಡನ್ ಇನ್ ಅವರ್ ಲೈಫ್ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ನಿನ್ನ ಒಂದು ಕೃಪೆ, ನಿನ್ನ ಒಂದು ಆಶೀರ್ವಾದ ನೆರವೇರ್ಬೇಕು ಸ್ವಾಮಿ. ನೀನಿಲ್ಲದ ಜೀವಿತ ಬರಡು ಜೀವಿತವಾಗಿದೆ ಕರ್ತನೆ. ನೀನು ನಾವು ಹೊಂದ್ಕೊಂಡು ನಿನ್ನಲ್ಲಿ ನಾವು ನೆಲೆಗೊಂಡವರಾಗಿದ್ದು ಸ್ವಾಮಿ, ನಾವು ಅವಾಗ ನಾವು ಪರಿಪೂರ್ಣರಾಗಿ ಸ್ವಾಮಿ ನಿನ್ನ ಒಂದು ಆ ಬಳ್ಳಿಯ ರೀತಿಯಲ್ಲಿ ನಾವು ಬೆಳಿಲಿಕ್ಕೆ ನಿನ್ನ ಸಹಾಯ ಕೊಡು ಕರ್ತನೆ. ತಂದೆಯಾದ ದೇವರೇ, ಈ ಬೆಳಗಿನಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಕರ್ತನೆ ನನಗೆ ಕೊಟ್ಟಿರುವ ಮನವಿಗಳನ್ನು ನಿನ್ನ ಪಾದಕ್ಕೆ ತರ್ತೇನೆ ಸ್ವಾಮಿ. ಈ ಮನವಿಗಳಿಗೆ ಒಂದು ವೇಳೆ ನನ್ನ ಪಾಪ ಅಡ್ಡಿಯಾಗಿದ್ರೆ ನನ್ನನ್ನು ಮೊದಲನೇದಾಗಿ ಶುದ್ಧೀಕರಿಸು. ನನ್ನ ಪಾಪವನ್ನು ತೊಳೆ. ನನ್ನ ವಿಜ್ಞಾಪನೆ ಲಾಲಿಸು ಸ್ವಾಮಿ. ನನ್ನ ವಿಜ್ಞಾಪನೆ ಪರಲೋಕ ರಾಜ್ಯಕ್ಕೆ ಧೂಪಾರತಿಯಂತೆ ತಲುಪಲಿ ಸ್ವಾಮಿ. ದೇವರೇ, ಅದಕ್ಕೆ ಸದುತ್ತರವಾಗಿ ನೀನು ಆರೋಗ್ಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಅನಾರೋಗ್ಯದಲ್ಲಿರ್ತಕ್ಕಂಥ ಪಾಸ್ಟರ್ ರವಿಚಂದ್ರ ಪಾಸ್ಟರ್ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವ್ರೆ. ಆ 2 ಮಕ್ಕಳು ಸ್ವಾಮಿ ಜ್ವರದಿಂದ ಬಳಲುತ್ತಿರುವಾಗ ಕರ್ತನೆ, ನೀನು ಆರೋಗ್ಯದಾಯಕನು. ನಿನ್ನ ಆರೋಗ್ಯ ದಾಸ್ತ ಮಕ್ಕಳನ್ನು ಚಾಚು ಪ್ರಭುವೆ. ತಂದೆಯಾದ ದೇವರೇ ಸ್ವಾಮಿ, ನಿನಗೆ ಅಸಾಧ್ಯವಾದದ್ದಲ್ಲಪ್ಪ. ನಿಂಗೆ ಸಾಧ್ಯ ಉಂಟು. ಮಕ್ಕಳ ಬಲಹೀನತೆ ತೆಗೆದುಹಾಕು, ಆರೋಗ್ಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ಆ ಮಕ್ಕಳ ಮೇಲೆ ಸುರಿಸು. ನಿನ್ನ ಪವಿತ್ರ ರಕ್ತ ಆ ಮಕ್ಕಳಿಗೆ ಪ್ರೋಕ್ಷಿಸು. ಯಾವ ಒಂದು ಬಲಹೀನತೆಯಿಂದ ಮಕ್ಕಳಿಗೆ ಜ್ವರ ಕಾಡುತ್ತಿದೆಯೋ ದೇವ್ರೆ, ಈ ಕ್ಷಣದಲ್ಲಿ ಸ್ವಾಮಿ ಆ ಮಕ್ಕಳಿಗೆ ಸೌಖ್ಯವನ್ನು ನೀಡು. ನಿನ್ನ ಸ್ತೋತ್ರ ಹೇಳುವಂತೆ ಮಾಡು. ತಂದೆ ತಾಯಿಗಳು ಮಕ್ಕಳಿಗಾಗಿ ಚಿಂತಿಸುವಾಗ ದೇವರೇ, ಅವರ ಚಿಂತೆ ಭಾರಗಳನ್ನು ನೀನು ಆಗ್ರಹ ಮಾಡು ಸ್ವಾಮಿ. ಕರ್ತನೆ, ನಿನ್ನ ಮೇಲೆ ಹತ್ಕೊಂಡು ನಿನ್ನ ಸೇವೆಗೆ ನಿಂತ ನಿನ್ನ ಮಕ್ಕಳಿಗೆ ನೀನೇ ಆಶ್ರಯ ದುರ್ಗ ಕೋಟೆ ಬಂಡೆಯಾಗಿದ್ದು ಕೃಪೆ ತೋರಿಸಿ ಸ್ವಾಮಿ. ನಿನ್ನ ಒಂದು ಆರೋಗ್ಯದ ಆ ಮಕ್ಕಳ ಮೇಲೆ ಚಾಚಿ, ವೈದ್ಯರಕ್ಕಿಂತ ಘನ ವೈದ್ಯ ನೀನಾಗಿದ್ದು ಸ್ವಾಮಿ ಆ ಮಕ್ಕಳಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ನಿನ್ನಲ್ಲಿ ಬೇಡ್ತೇನೆ ಪ್ರಭುವೆ. ತಂದೆ ತಾಯಿಗಳ ಒಂದು ಚಿಂತೆಯನ್ನು ದೂರ ಮಾಡು ಸ್ವಾಮಿ. ಆರೋಗ್ಯವಂತರಾಗಿದ್ದು ಸ್ವಾಮಿ ಊಟಹಾರದಲ್ಲಿ ಸ್ವಾಮಿ ಬಲ ಹೊಂದ್ಕೊಂಡು ನಿಂಗೆ ಸ್ತೋತ್ರ ಹೇಳುವಂತೆ ಆ ಮಕ್ಕಳನ್ನೇ ನಡೆಸು ಕರ್ತನೆ. ಅದೇ ರೀತಿ ರಕ್ಷಕನೇ ಸ್ವಾಮಿ, ರವಿ ಬಳ್ಳಾರಿ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಸುಮಾರು ದಿನಗಳಿಂದ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ದೇವರೇ. ಆ ಒಂದು ಪ್ರಾರ್ಥನೆಗೆ ಸದುತ್ತರ ಸಿಗದೆ ಇರ್ಬೋದು, ಆದರೆ ಕರ್ತನೆ, ನೀನು ಮಾಡುವಂಥದ್ದು ಉತ್ತಮವಾದದ್ದು. ನೀನು ಯಾವಾಗಲೂ ಹಿತವನ್ನೇ ಬಯಸುವವನಾಗಿದ್ದಿ ಸ್ವಾಮಿ. ಆ ಹಿತವನ್ನು ಬಯಸದೆ ಆ ಕರ್ತನೆ ಅವರ ವಿಷಯದಲ್ಲಿ ನಿನ್ನ ಉದ್ದೇಶ ಏನಿದೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಅವರು ಸಂಪೂರ್ಣ ನಿನ್ನ ಮೇಲೆ ಹತ್ಕೊಂಡು ಬರುವಂತ ಎಲ್ಲಾ ಶೋಧನೆಗಳು, ಕಷ್ಟಗಳು ಸ್ವಾಮಿ, ನಿಂದೆಗಳು, ಅಪಮಾನಗಳು ಸ್ವಾಮಿ, ಬಲಹೀನತೆಗಳು ನಿನ್ನ ಪವಿತ್ರ ಪಾದಕ್ಕೆ ತಂದೊಪ್ಪಿಸಿ ನಿನ್ನ ಕೊಡತಕ್ಕಂಥ ಧೈರ್ಯ, ಆ ಪ್ರಾಮಿಸ್ಗಳನ್ನು ಹೊಂದ್ಕೊಂಡು ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು, ನನ್ನ ಧರ್ಮದ ಬಲಗೆ ನಾನು ನಿನ್ ಚಾಚ್ತೇನೆ, ನನ್ನ ಸಹಾಯದಸ್ತ ನೀನು ಕೊಡ್ತೇನೆ ಎಂಬುದಾಗಿ ನಾನು ಸಹಾಯ ಮಾಡ್ತೇನೆ ಅಂತೇಳಿ ನೀನು ವಾಗ್ದಾನ ಮಾಡಿದಲ್ಲಪ್ಪ. ಆ ವಾಗ್ದಾನದಂತೆ ಅವರು ಸ್ವಾಮಿ ಒಂದು ವೇಳೆ ಹೆತ್ತ ತಾಯಿ ಮರ್ತಾಳು
ಆದ್ರೆ ನಾನು ನಿನ್ನ ಮರೆ ಅಂತ ಹೇಳಿದಿ. ಇಂಥ ವಾಗ್ದಾನದೊಂದಿಗೆ ಆ ಮಗನನ್ನು ಬಲಪಡಿಸು, ಆಶೀರ್ವದಿಸು ಸ್ವಾಮಿ. ನಿನ್ನ ಕೃಪೆ ಕೊಡು, ಬಲ ಹೊಂದಿ ನಿನ್ನ ಸಾಕ್ಷಿಯಾಗಿರ್ಲಿಕ್ಕೆ ಅವರನ್ನು ನೀನು ನಡೆಸು ಸ್ವಾಮಿ. ಅದೇ ರೀತಿ ಪ್ರೇಮ್ನಾಥ್ ಕೋಲ್ಕರ್ ಅವರ ಸೊಸೆ, ಅವರ ತಾಯಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ನಿಜವಾಗ್ಲೂ ಆ ಮಗಳು ಸೀರಿಯಸ್ ಆಗಿದ್ದಾಳೆ, ಐಸವಿಲಿದ್ದಾರೆ ಎಂಬುದಾಗಿ ನಾನು ಕೇಳ್ಕೊಂಡಿದ್ದೇನೆ ದೇವ್ರೆ. ಕರ್ತನಾದ ದೇವ್ರೆ, ನಿನ್ಗೆ ಸ್ವಾಮಿ ನೀ ಅಸಾಧ್ಯವಾದದಲ್ಲಪ್ಪ. ನೀನು ಆ ಮಗಳಿಗೆ ಬಲಪಡಿಸು, ಆರೋಗ್ಯ ಕೊಡು, ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಅತಿ ಬೇಗನೆ ಗುಣಮುಖಳಾಗಿದ್ದು ಐಸಿಯುವಿಂದ ಜನರಲ್ ವಾರ್ಡ್ಗೆ ಸೇರುವಂತೆ, ಜನರಲ್ ವಾರ್ಡಿಂದ ತಮ್ಮ ಮನೆಗೆ ಆರೋಗ್ಯವಂತರಾಗಿ ಹೋಗುವಂತೆ ನಿನ್ನ ಸಹಾಯ ಆ ಮಕ್ಕಳೊಟ್ಟಿಗೆ ಇರಿಸು. ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಡಾಕ್ಟರ್ ನರ್ಸ್ಗಳಿಗೆ ನೀನು ಜ್ಞಾನ ವಿವೇಕ ಕೊಡು ಸ್ವಾಮಿ. ಒಳ್ಳೆಯ ಒಂದು ಚಿಕಿತ್ಸೆ ಹೊಂದಲಿಕ್ಕೆ ನಿನ್ನ ಸಹಾಯ ಕೊಡು ಸ್ವಾಮಿ. ಪ್ರಭು ರಕ್ಷಕನೇ, ನಿನ್ನ ದೇವದೂತರ ದಂಡಿಳಿಸು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಸತ್ತಂತ ಲಾಜನ್ನು ಎಬ್ಬಿಸಿದಂತ ಸರ್ವಶಕ್ತನು ನೀನಿದ್ದಿ ಪ್ರಭುವೆ. ತಂದೆಯಾದ ದೇವರೇ, ನೀನೇ ಬಲವನ್ನು ಕೊಡು, ಶಕ್ತಿಯನ್ನು ನೀಡು, ನಿನ್ನ ಕೃಪೆಯನ್ನು ಆ ಮಕ್ಕಳ ಮೇಲೆ ಸುರಿಸು ಸ್ವಾಮಿ. ಅದೇ ರೀತಿ ರಕ್ಷಕನೇ ಸ್ವಾಮಿ, ಎಲ್ಲರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲವರು ಯಾವ ಒಂದು ಬಲಹೀನತೆಯಲ್ಲಿದ್ದಾರೋ, ಯಾವ ಅನಾರೋಗ್ಯದಲ್ಲಿದ್ದಾರೋ, ಯಾವ ಸಮಸ್ಯೆಯಲ್ಲಿದ್ದಾರೋ ನನ್ಗೆ ಗೊತ್ತಿಲ್ಲ. ಆದರೆ ಸರ್ವವು ಬಲ್ಲಂತ ಸರ್ವಶಕ್ತನೇ, ಆ ತಾಯಿಯನ್ನು ಆ ಮಗಳನ್ನು ನೀನು ಕರುಣಿಸು, ಕೃಪೆ ತೋರಿಸು, ನಿನ್ನ ಆರೋಗ್ಯವನ್ನು ಅನುಗ್ರಹಿಸು, ನಿನಗೆ ಸ್ತೋತ್ರ ಹೇಳುವಂತ ಭಾಗ್ಯಕ್ಕೆ ನಡೆಸು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಈ ಸಂದರ್ಭದಲ್ಲಿ ರಕ್ಷಕರೇ ದೇವರೇ, ನಾಗರಾಜಮರಿಗಾಗಿ ಪ್ರಾರ್ಥಿಸ್ತೇನೆ ತಂದೆಯೇ. ದೇವ, ಅವರ ಸಮಸ್ಯೆ ನೀನು ಬಲ್ಲವನಾಗಿದ್ದಿ ಪ್ರಭು, ಅವರ ಕಷ್ಟ ನೀನು ಬಲ್ಲವನಾಗಿದ್ದಿ ಸ್ವಾಮಿ, ಅವರ ವೇದನೆ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಕರ್ತನಾದ ದೇವರೇ, ನೀನು ಒಂದು ಸಣ್ಣ ಸ್ವರದಿಂದ ನೀನು ಕೂಗುವಾಗ ನೀನು ಅವರ ಕೂಗನ್ನು ಕೇಳು ಪ್ರಭುವೆ. ನೀನು ಕರುಣೆಯುಳ್ಳ ದೇವರಾಗಿದ್ದಿ, ಕೃಪೆ ತೋರಿಸುವವನಾಗಿದ್ದಿ ಯೇಸುವೇ. ಗುರುವೇ, ನಿನ್ನ ದಯೆ ನಮ್ಮ ಮೇಲೆ ಇರ್ಲಿ ಎಂಬುದಾಗಿ ಬಾರ್ತಿಮಾಯನ ಕೂಗನ್ನು ಕೇಳಿದಂತ ತಂದೆಯೇ, ಅವನಿಗೆ ಜೀವಿತದಲ್ಲಿ ಬೆಳಕನ್ನು ಕೊಟ್ಟದಂತ ತಂದೆಯೇ, ಇವತ್ತು ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ದಯೆ ಅವ್ರ ಮೇಲೆ ದೊರಕಿಸ್ಕೊಡು, ನಿನ್ನ ಕೃಪೆ ಅವ್ರಿಗೆ ತೋರಿಸು, ಅವ್ರು ನಿನ್ನ ಆರೋಗ್ಯವನ್ನು ಹೊಂದಿ ನಿಂಗೆ ಸ್ತೋತ್ರ ಹೇಳುವಂತೆ ಮಾಡು ಸ್ವಾಮಿ. ಅದೇ ರೀತಿ ಪಾಸ್ಟರ್ ಮಗನಿಗಾಗಿ, ಕ್ರಿಸ್ಟಫರ್ ಅವ್ರ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಆ ಮಕ್ಕಳ ಭವಿಷ್ಯ ನಿರೂಪಿಸಿ, ಅವರ ಕುಟುಂಬಗಳನ್ನು ಕರುಣಿಸಿ, ಕೃಪೆ ತೋರಿಸಿ ಆಶೀರ್ವಾದ ಮಾಡು. ಮಕ್ಕಳು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಹಾಯಕನಾಗಿರೋ ಸೊಸಿಂದಿರನ್ನು ಕರುಣಿಸು, ಕೃಪೆ ತೋರಿಸು. ಮೊಮ್ಮಕ್ಕಳನ್ನ ಆಶಿಸು. ಅನಾರೋಗ್ಯದಲ್ಲಿರೋ ಮಗನಿಗೆ ನೀನು ಮುಟ್ಟಿ ಸ್ವಸ್ಥಪಡಿಸು ಸ್ವಾಮಿ. ತಂದೆಯಾದ ದೇವರೇ, ಆ ಮಗನ ಮೇಲೆ ನೀನು ಹೇರಳವಾದ ಕೃಪೆ ಸುರಿಸು ದೇವರೇ. ಮಗನಲ್ಲಿರ್ತಕ್ಕ ಬಲಹೀನತೆ ತೆಗೆದು ಹಾಕು ಸ್ವಾಮಿ. ತಂದೆಗೆ ಕೈ ಭುಜಕ್ಕೆ ಭುಜವಾಗಿದ್ದು ಸ್ವಾಮಿ, ಬಲ ತಂದೆ ಜೊತೆಲಿದ್ದು ಸ್ವಾಮಿ ಸೇವೆ ಮಾಡುವಂತ ಶಕ್ತಿ ಮಕ್ಕಳಿಗೆ ನೀಡಿ ನಡೆಸು ಕರ್ತನೆ. ಎಲ್ಲದರಲ್ಲೂ ಸಹಾಯ ನೀಡುವಂತೆ ಮಾಡು ಸ್ವಾಮಿ. ಒಳ್ಳೆ ಒಂದು ಸಂಸ್ಕಾರ ಕಲಿತಂತ ಮಕ್ಕಳಿಗೆ ಬೇಕಾದಂತ ಎಲ್ಲಾ ಆರೋಗ್ಯ ಭಾಗ್ಯ ನೀಡಿ ಸ್ವಾಮಿ, ಸೇವೆಯಲ್ಲಿ ಸ್ವಾಮಿ ಸಹಾಯಕರಾಗಿದ್ದು ನಿಂತು ಕರ್ತನೆ ನಿನ್ನ ಆಶೀರ್ವಾದ ಹೊಂದುವ ಮಕ್ಕಳಾಗಿರುವಂತೆ ನೀನು ಕೃಪೆ ಮಾಡು ದೇವರೇ. ಶದ್ರಕ್ ಮೇಷಕ್ ಅಬೇದ್ನೆಗೋರಂತೆ ಆ ಮಕ್ಕಳು ಸ್ವಾಮಿ ನಿನ್ನ ಸೇವೆಯಲ್ಲಿ ಸ್ವಾಮಿ ಭಕ್ತಿ ಭಯ ಪ್ರಾರ್ಥನೆಯಲ್ಲಿ ಜೀವಿಸುವ ಆ ಮಕ್ಕಳಿಗೆ ಬೇಕಾದಂತ ಎಲ್ಲಾ ರೀತಿಯ ಸಹಾಯ ಕೊಡು ಸ್ವಾಮಿ. ತಂದೆ ಆದ ದೇವರೇ ಸ್ವಾಮಿ, ನೀನು ಸರ್ವಶಕ್ತನಾಗಿದ್ದೀ. ಸೇವೆಗೆ ನಿಂತ ಕುಟುಂಬಕ್ಕೆ ಎಲ್ಲಾ ರೀತಿಯ ಸಹಾಯ ಕೊಡು ಸ್ವಾಮಿ. ದೇವರೇ, ಬರುವ ಎಲ್ಲಾ ಶೋಧನೆಗಳನ್ನ ಎದುರಿಸಂತ ಶಕ್ತಿ, ಪ್ರಾರ್ಥನೆ, ಬಲ ಅವರಲ್ಲಿ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಜೀವಿತದಲ್ಲಿ ಅನೇಕ ನೋವುಗಳು ಸ್ವಾಮಿ, ಅನೇಕ ವೇದನೆಗಳು ಅನುಭವಿಸಿದ್ರು ಸೇವೆಯಲ್ಲಿ ಕುಂದದೆ ಬಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿಕ್ಕೆ ನೀನು ದಯ ತೋರಿಸಿದಿ, ಮಾರ್ಗ ಮಾಡಿದಿ. ನಿನಗೆ ಸ್ತೋತ್ರ ಹೇಳುತ್ತೇವೆ ಪ್ರಭುವೆ. ದೇವರೇ, ಮತ್ತೊಂದು ಬೋಧಕರ ಕುಟುಂಬಕ್ಕಾಗಿ, ಬೋಧಕರಿಗಾಗಿ ಸ್ವಾಮಿ, ಮಕ್ಕಳು ಮೊಮ್ಮಕ್ಕಳು ಸೊಸೆಯರಿಗಾಗಿ ವಿಶೇಷವಾದ ಪ್ರಾರ್ಥನೆ ನಿನ್ ಮುಂದೆ ತಲ್ಲಿಸ್ತೇನೆ ಸ್ವಾಮಿ. ಅನಾರೋಗ್ಯದಲ್ಲಿರೋ ಮಗನಿಗೆ ವೈದ್ಯರ್ಕ್ಕಿಂತ ವೈದ್ಯ ನೀನಾಗಿದ್ದು ಸ್ವಾಮಿ, ಆರೋಗ್ಯದಾಯಕನೇ, ನಿನ್ನ ಆರೋಗ್ಯದಾಸ ಮಗನ ಮೇಲೆ ಚಾಚಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು, ನಾವು ಆಡುವ ಮಾತುಗಳು, ನಡ್ಕೊಳ್ಳುವ ರೀತಿಗಳು ನೀನು ಮೆಚ್ಚಬೇಕು ಸ್ವಾಮಿ. ನಿನಗೆ ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸ್ಬೇಕು ಸ್ವಾಮಿ. ನೀನು ಅದಕ್ಕಾಗಿ ನಮ್ಮನ್ನು ಕರೆದಿದಿ. ನೀನು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿರ್ಬೇಕು ಸ್ವಾಮಿ. ಕರ್ತನೆ, ನಾವು ನಿಂದೆ ಅಪಮಾನಗಳಿಗೆ ಒಳಗಾಗದೆ ಅನೇಕರು ಸ್ವಾಮಿ ನಾನಾ ವಿಧವಾದ ಬಲೆ ಬೀಸಿದಾರು ಕರ್ತನೆ, ದುಷ್ಟತನದಲ್ಲಿ ಸಾಯುವುದು ನನಗೆ ಸ್ವಲ್ಪ ಅದರ ಲೇಸವಿಲ್ಲ ಅಂತ ಹೇಳಿದಿ ಸ್ವಾಮಿ. ಆದರೆ ನೀನು ಸರ್ವಶಕ್ತನಾಗಿದ್ದಿ ಕರ್ತನೆ. ನಿನ್ನ ಒಂದು ದೇವದೂತರ ಒಂದು ಸಂರಕ್ಷಣೆ ನಮಗೆ ಕೊಟ್ಟು ನಿನ್ನ ಪವಿತ್ರ ಪಾದದಲ್ಲಿ ನಮ್ಮನ್ನು ಪವಿತ್ರರಾಗಿ ನಡೆಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಕೃಪೆ ಅನುಗ್ರಹಿಸ್ತಾ ಬರ್ತಾ ಇದ್ದಿ.
ಬರುವವನಾಗಿದ್ದಿ. ನಿನ್ ಸ್ತೋತ್ರ ಹೇಳ್ತೇನೆ ಪ್ರಭುವೆ. ತಂದೆ, ನಮ್ಮ ಶಾಲೆಯ ಪರಿಸ್ಥಿತಿ ನೀನು ಬಲ್ಲವನಾಗಿದ್ದಿ. ನಮ್ಮ ಶಾಲೆಯ ಪ್ರತಿಯೊಂದು ಸಮಸ್ಯೆಗಳು ನೀನು ಬಲ್ಲವನಾಗಿದ್ದಿ ಕರ್ತನೆ. ತಂದೆಯಾದ ದೇವರೇ, ನೀನು ದಯ ತೋರಿಸಿ, ನಿನ್ನ ಕೃಪೆ ತೋರಿಸಿ, ನೀನು ಬಾಗಿಲು ತೆರೆದು ಅನೇಕ ಮಕ್ಕಳು ಹಾಸ್ಟೆಲ್ಗೆ ಸೇರುವಂತೆ ಮಾಡಿದಿ. ಆದರೆ ಅವರ ಕಷ್ಟ, ಅವರ ತಂದೆ ತಾಯಿಗಳು ಇರ್ತಕ್ಕಂತ ಒಂದು ಹಣದ ಸಮಸ್ಯೆ, ನೀನು ಬಲವನಾಗಿದ್ದಿ ಪ್ರಭುವೆ. ನೀನೇ ಅವರ ಹೃದಯಗಳಲ್ಲಿ ಮಾತನಾಡು, ಅವರಿಗೆ ಹಣದ ಸಹಾಯ ಕೊಡು, ಮಕ್ಕಳ ಫೀಸ್ ಕಟ್ಟುವಂತ ಮನಸ್ಸು ಕೊಡು ಸ್ವಾಮಿ. ಪ್ರಭು, ಆವತ್ತು 100 ಜನ ಇದ್ದಂತ ಶಾಲೆಗೆ ಇವತ್ತು 300 ಜನ ಸೇರುವಂತೆ ನೀನು ದಯ ತೋರಿಸಿದಿ ಪ್ರಭು. ನಾವು ಪ್ರಾರ್ಥನೆ ಪ್ರತಿಫಲ ಎಂಬುದಾಗಿ ತಿಳ್ಕೊಳ್ತೇವೆ, ಆದರೆ ನೀನು ಅದ್ಭುತ ಮಾಡಲು ಶಕ್ತನಿದ್ದೆ ಅಂತ ಹೇಳಿ ಇದರಿಂದ ನಾವು ಸಾಕ್ಷಿಯಾಗಿ ಹೇಳ್ಕೊಡ್ತೇವೆ ಸ್ವಾಮಿ. ನೀನು ದಯಾಮಯನಾಗಿದ್ದಿ ಸ್ವಾಮಿ. ನಾವು ನಿನ್ಗೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಕಮ್ಮಿ ಸ್ವಾಮಿ. ನಮ್ಮೆಲ್ಲರ ಕೂಗು ನೀ ಕೇಳಿದಿ ಪ್ರಭು, ನಿನ್ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಿನ್ಸಿಪಾಲ್ರನ್ನು, ಅವ್ರ ತಂದೆ, ಅವರ ಮಕ್ಕಳನ್ನು, ಅವ್ರ ಕುಟುಂಬನ ಆಶ್ವತ್ಸು, ಎಲ್ಲಾ ಶಿಕ್ಷಕರೊಂದವ್ರನ್ನ ಆಶ್ವತ್ಸು ದೇವರೇ. ಶಾಲೆಗೆ ಏನ್ ಕೊರತೆ ಇದೆ ನೀನು ಬಲವನಾಗಿದ್ದಿ, ಅದನ್ನು ಒದಗಿಸಿಕೊಡು ಸ್ವಾಮಿ. ತಕ್ಕ ಕಾಲಕ್ಕೆ ನೀನು ದಯಪಾಲಿಸಿಕೊಡು ಸ್ವಾಮಿ. ದೇವಾದಾನಿಗಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಶಾಲೆ ಮೇಲೆ ಎಲ್ಲರ ದಯ ಪ್ರಾರ್ಥನೆ ಹೆಚ್ಚಾಗಿರ್ಲಿ ಸ್ವಾಮಿ. ನಿನ್ನ ಕೃಪೆ ಹೆಚ್ಚಾಗಿರ್ಲಿ ಸ್ವಾಮಿ. ಪವಿತ್ರವಾದ ಸ್ಥಳ, ಪವಿತ್ರವಾಗಿರಿಸು ಸ್ವಾಮಿ. ದೇವರೇ, ಅಲ್ಲಿ ನಿನ್ನ ಪ್ರೀತಿ ಕಂಡುಕೊಳ್ಳುವಂತೆ ಅನೇಕರು ಹರಿದು ಬರುವಂತೆ, ಕ್ರಿಶ್ಚಿಯನ್ ಶಾಲೆ ಇದು, ಕ್ರಿಶ್ಚಿಯನ್ ಹಾಸ್ಟೆಲ್ ಎಂಬುದಾಗಿ ಎಲ್ಲರೂ ಓಡಿ ಬರುವಂತೆ ನೀನು ದಯ ತೋರಿಸು ಸ್ವಾಮಿ. ಈಗೋ ಕರ್ತನೆ, ನೀನೇ ಸರ್ವವನ್ನು ಬಲ್ಲವನಾಗಿದ್ದಿ. ಎಲ್ಲರ ಒಂದು ಆರ್ಥಿಕ ಬಿಕ್ಕಟ್ಟನ್ನು ಹೋಗಲಾಡಿಸಿ, ತೃಪ್ತಿಪಡಿಸಿ, ಸಂತೋಷವಾಗಿ ಸೇವೆ ಸಲ್ಲಿಸುವಂತೆ ಮಾಡು ಕರ್ತನೆ. ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಎಲ್ಲಾ ಬದಲಾವಣೆ ಕೊಡ್ತಾ ಇದ್ದಿ. ದಿನದಿಂದ ದಿನಕ್ಕೆ ಸ್ವಾಮಿ ಅಧಿಕವಾದ ಬದಲಾವಣೆ ನೀಡ್ತಾ ಇದ್ದಿ. ನಿನ್ನ ಕೋಟಿ ಸ್ತೋತ್ರ ಹೇಳ್ತೇನೆ ಪ್ರಭು. ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಪವಿತ್ರತೆ, ಅಶುದ್ಧತೆ, ಆ ಒಂದು ನಿನ್ನ ಒಂದು ಮಹಿಮೆ ಆ ಸ್ಥಳದಲ್ಲಿ ಕಾಣುವಂತೆ ನಿನ್ನ ಕೃಪೆ ಕೊಡು ಕರ್ತನೆ. ತಂದೆಯಾದ ದೇವರೇ, ಇವತ್ತಿನ ದಿನದ ಪ್ರತಿಯೊಂದು ಕೆಲಸವು ನೀನು ಮೆಚ್ಚುಗೆ ಆಗಲಿ. ನಮ್ಮ ಅನ್ನದಿನದ ಆಹಾರದಿಂದ ತೃಪ್ತಿಪಡಿಸಿ, ನಮ್ಮ ಕುಟುಂಬಗಳನ್ನು, ನಮ್ಮೆಲ್ಲರ ಪ್ರಾರ್ಥನೆಗಳು ನಿನ್ನ ಪಾವಿತ್ರದಲ್ಲಿ ಪಾದದಲ್ಲಿ ಇಡ್ತೇನೆ ಸ್ವಾಮಿ. ನಾವು ಸ್ವಾಮಿ ನಿಜವಾಗ್ಲೂ ನಮ್ಮನ್ನು ನಾವು ತಗ್ಗಿಸ್ಕೊಳ್ತೇವೆ. ನಿನ್ನ ನಾಮ ಹೆಚ್ಚಿಸ್ಬೇಕು, ನಿನ್ನ ನಾಮ ಮಹಿಮೆ ಹೊಂದಬೇಕು ದೇವ್ರೆ. ಅದು ಮಾತ್ರ ನಮ್ಮ ಗುರಿಯಾಗಿದ್ದು, ನಾವು ಕೊನೆ ಕಾಲದಲ್ಲಿ ನಾವು ಒಬ್ರಿಗೋಸ್ಕರ ಒಬ್ರು ಪ್ರಾರ್ಥಿಸುತ್ತಾ ಹೀಗೆ ಪ್ರಾರ್ಥನಾ ವೀರರಾಗಿ ಸಕಲ ಕುಲ ಜನಾಂಗ ಭಾಷೆದವರಿಗಾಗಿ ನಾವು ನಿನ್ನಲ್ಲಿ ವಿಜ್ಞಾಪಿಸರಾಗಿದ್ದೇವೆ. ಅನೇಕರು ಸ್ವಾಮಿ ಜಲಾವೃತರಾಗಿದ್ದಾರೆ ದೇವ್ರೆ. ಅನೇಕರಿಗೆ ನಾವೊಂದು ಪ್ರವಾಹದಿಂದ ತೊಂದರೆಗಳಾಗಿದೆ ಸ್ವಾಮಿ. ಡೆಂಗಿನಿಂದ ಬಳಲುತ್ತಿದ್ದಾರೆ ಸ್ವಾಮಿ. ದೇವರೇ, ನೀನ್ ಇಂಥವಕ್ಕೆಲ್ಲ ಪರಿಹಾರ ಕೊಡಲು ನೀನು ಒಬ್ಬನೇ ಶಕ್ತನಿದ್ದೀವಿ ಸ್ವಾಮಿ. ಎಲ್ಲವೂ ನಿನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಎಲ್ಲರಿಗೂ ಸುಕ್ಷೇಮ ಸಮೃದ್ಧಿ ನೀಡಿ, ಆರೋಗ್ಯ ನೀಡಿ ಸ್ವಾಮಿ. ನಿಂಗೆ ಸ್ತೋತ್ರ ಹೇಳುವಂತೆ ನೀನ್ ನಡೆಸಿ ಕಾಯ್ತೆ ಅಂತೇಳಿ ನನ್ನ ತಂದೆ ನಿನ್ನ ಪವಿತ್ರವಾದ ನಾಮದಲ್ಲಿ ದಿನಳಾಗಿ ಅಡ್ಡಬಿದ್ದು ಬೇಡ್ತೀನಿ ಸ್ವಾಮಿ. ಆಮೆನ್, ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ವಂದನೆ ಅವರು, ರಾಜೇಶ್ವರಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪರಲೋಕದ ಪ್ರಾರ್ಥನೆ ಮಾಡಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ದಯಪಾಲಿಸಿಕೊಡು. ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದಿಂದ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತ ಐಕ್ಯತೆ ಸಹವಾಸವು ಈಗಲೂ ಯಾವಾಗಲೂ ನಿನ್ನನ್ನು ಪ್ರೀತಿಸುವಂತೆ ಎಲ್ಲಾ ಹೃದಯಗಳ ಜೊತೆಯಲ್ಲಿ, ನಿನಗಾಗಿ ಶ್ರಮಿಸುತ್ತಿರುವ ಪ್ರತಿಯೊಬ್ಬ ದೇವ ಮಕ್ಕಳ ಜೊತೆಯಲ್ಲಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಂಗಡ, ಕುಟುಂಬ ಮಕ್ಕಳ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿ ಎಂದು ಸ್ವಾಮಿ. ಆಮೆನ್. ಪ್ರೈಸ್ ಗಾಡ್. ಎಲ್ಲರಿಗೂ ಧನ್ಯವಾದಗಳು. ದೇವರು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದದಲ್ಲಿ ಮಾಡಲಿ. ದಿನದಿಂದ ದಿನಕ್ಕೆ ಆತನ ಭಕ್ತಿ ಸಂಜೀವನೆಯನ್ನ ನಮ್ಮ ಜೀವಿತದಲ್ಲಿ ಹೆಚ್ಚಿಸಿ, ಆತನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಂಡು ಆತನ ರಾಜ್ಯವನ್ನು ಸಿದ್ಧಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದು ದೇವರನ್ನ ಕನ್ನಪಡಿಸೋದಕ್ಕಾಗಿ ಎಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಬೆಳಗಿನ ಜಾವದ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲ ಆಶೀರ್ವಾದ
Thank you, Pastor. Thank you, Ma. Thank you, everybody. Good day. Thank you, Thank you. Pastor. Thank you, brother. Thank you. Thank you, Ma. Thank you. Thanks. Thank you, everybody.